ಆಕಾಶವಾಣಿ ಹೊಸಪೇಟೆ. ಕೇಳಿ, ಬರಹಗಾರರು ಹಾಗೂ ಸಂಶೋಧಕರಾದ ಹೊಸಪೇಟೆಯ ಡಾಕ್ಟರ್ ರಹಮತ್ ತರೀಕೆರೆ ಅವರೊಂದಿಗೆ ಸಂದರ್ಶನ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು, ಖ್ಯಾತ ಅಂಕಣಕಾರರು. ಅವರ ಕತೆ, ಪ್ರಬಂಧಗಳು, ಪ್ರವಾಸ ಕಥನಗಳನ್ನು ಓದುವವರಿಗೆ ಪ್ರೀತಿಯ ಮೇಷ್ಟ್ರು ಅಂತಲೂ ಕರೀತಾರೆ. ಅವರೇ ರಹಮತ್ ತರೀಕೆರೆ ಸರ್ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರಿನ ಜೊತೆಗೇನೆ ಇರುವ ತರೀಕೆರೆಯಿಂದ ಒಬ್ಬ ಕನ್ನಡದ ಚಿಂತಕರಾಗಿ ಬೆಳೆದ ತಮ್ಮ ಬಾಲ್ಯದ ನೆನಪುಗಳನ್ನು ಹೇಳ್ತೀರಾ ಸರ್? ನಮ್ಮೂರು ನಿಜವಾಗ್ಲೂ ತರೀಕೆರೆ ಅಲ್ಲ, ತರೀಕೆರೆ ಪಕ್ಕದ ಒಂದು ಹಳ್ಳಿ ಸಮತಳ ಅಂತ. ಹುಟ್ಟಿದ್ದು ನಾನು ಸಮತಳದಲ್ಲಿ. ಆದರೆ ನನ್ನ ಇಡೀ ಬಾಲ್ಯ, ನನ್ನ ಯೌವನ, ತಾರುಣ್ಯ ಕಳೆದದ್ದು ತರೀಕೆರೆಯಲ್ಲಿ. ಹೀಗಾಗಿ ತರೀಕೆರೆ ಎಂಬ ಹೆಸರನ್ನು ಇಟ್ಕೊಂಡೆ. ಹಳ್ಳಿಯಲ್ಲಿ ಬಹಳ ಕಡಿಮೆ ಸಮಯ ಇದ್ದೆ ನಾನು. ಈಗಲೂ ನಮ್ಮ ಹಳ್ಳಿಯವರು ಹಳ್ಳಿಗೆ ಹೋದರೆ ನಮ್ಮೂರ ಹೆಸರು ಇಟ್ಕೊಂಡಿಲ್ಲ ಅಂತ ತಕರಾರು ಮಾಡ್ತಾರೆ. ತರೀಕೆರೆ ಬರೋದಕ್ಕೊಂದು ಕಾರಣ ಇತ್ತು. ನಮ್ಮ ತಂದೆ ಅಂದರೆ ಅಲ್ಲಿ ವ್ಯವಸಾಯ ಆಯಿತು, ಆದರೆ ವ್ಯವಸಾಯದಲ್ಲಿ ಊರ್ಜಿತ ಆಗಿರಲಿಲ್ಲ. ಅವರು ಕುಲ್ಮೆ ಕೆಲಸ ಆಯಿತು. ನಮ್ಮ ತಂದೆ ಕುಲಕಸಬು ಕುಲ್ಮೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಈ ವೃತ್ತಿ ಜೀವನಗಳಿಗೆ, ಕಸುಬುದಾರಿಗೆ ಅಷ್ಟು ಫ್ಯೂಚರ್ ಇರಲ್ಲ. ಅದಕ್ಕಾಗಿ ಅವ್ರು ತರೀಕೆರೆಗೆ ಬಂದರು. ಬಹುಶಃ ತರೀಕೆರೆಗೆ ಅವರು ವಲಸೆ ಬಂದರು. ಅದು ನನ್ನ ಜೀವನದ ಬಹಳ ಇಂಪಾರ್ಟೆಂಟ್ ಆದ ಘಟನೆ ಅಂತ. ಇಲ್ಲವ್ರು ಅಲ್ಲೇ ಇದ್ದಿದ್ರೆ ನಾವು ಶಾಲೆ ಕಲಿತಾ ಇರಲಿಲ್ಲ, ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಕಾಣ್ತದೆ. ಸೊ ಸಹಜವಾಗಿ ಕುಲ್ಮೆ ಅದ್ರ ಸುತ್ತನೇ ಎಲ್ಲೋ ಒಂದು ಮನೆ ಮಾಡ್ಕೊಳ್ತಿದ್ವಿ. ಮೋಸ್ಟ್ಲಿ ಸ್ಲಮ್ ಏರಿಯಾಗಳು, ಬಾಡಿಗೆ ಮನೆಗಳಲ್ಲಿ ಇರ್ತಾಯಿದ್ವಿ. ನನಗೊಂದು ನೆನಪು ತರೀಕೆರೆಯಲ್ಲಿ ಆ ಏರಿಯಾಗಳಲ್ಲಿ ಬದುಕಿದ್ರಿಂದ ಏನಾಯಿತು ಅಂದರೆ, ಎಲ್ಲ ಜಾತಿಯ, ಎಲ್ಲ ಧರ್ಮದ, ಕೆಳವರ್ಗದ ಜೊತೆ ನಾನು ಬಾಲ್ಯ ಕಳೀತು. ತಮಿಳು, ತೆಲುಗು, ಮರಾಠಿ, ಕೊಂಕಣಿ ಎಲ್ಲ ಭಾಷೆ ಆಡೋ ಜನ, ಎಲ್ಲ ಬೇರೆ ಬೇರೆ ದಿನನಿತ್ಯ ಬದುಕಿಗಾಗಿ ಹೋರಾಟ ಮಾಡೋ ಜನ, ಕೂಲಿಕಾರರು. ನನಗೆ ಇವಾಗಲೂ ಅದನ್ನು ಹೆಮ್ಮೆಯಿಂದ ಯಾಕೆ ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ, ನಾವು ಯಾವುದನ್ನು ನಂತರ ಸಾಹಿತ್ಯದಲ್ಲಿ ದೊಡ್ಡ ದೊಡ್ಡ ಮೌಲ್ಯಗಳು ಅಂತ ಓದಿದ್ವಿ, ಆ ಮೌಲ್ಯಗಳನ್ನು ಆ ಸ್ಲಮ್ ಏರಿಯಾಗಳು ನಮ್ಗೆ ಕಲಿಸಿದ್ವು. ನಿಜವಾಗ್ಲೂ ದುಡಿಯುವ ವರ್ಗದಲ್ಲಿ ಒಂದು ಸಹಜವಾಗಿ ಸೆಕ್ಯುಲರಿಸಮ್ ಇರ್ತದೆ. ಅಲ್ಲಿ ಯಾರಾದರೂ ಒಂದು ಮನೇಲಿ ಕಾರ್ಯಕ್ರಮ ಆದರೆ ಎಲ್ಲರೂ ಸೇರ್ಕೊಳ್ತಾರೆ. ಒಬ್ಬರ ಮನೇಲಿ ಸಾವಾದರೆ ಎಲ್ಲರೂ ಕೆಲಸ ಬಿಟ್ಟು ಅವತ್ತು ಅಳ್ತಾ ಕೂರ್ತಾರೆ. ನನಗನಕ ನಾನು ಸಿನಿಮಾ ಹಾಡುಗಳನ್ನು ಭಾಳ ಹಾಡ್ತಾಯಿದ್ದೆ. ಯಾವುದೇ ಮನೇಲಿ ಏನಾದರೂ ಕಾರ್ಯಕ್ರಮ ಆದರೆ, ಶೋಭನಾ ಈ ಥರದ್ದು ನನಗೆ ಹಾಡಕ್ಕೆ ಕರೆಸೋರು. ಆ ಥರದ್ದೊಂದು ಜೀವನ ಅದು. ಸೊ ಅದು ನಾನು ಈಗಲೂ ಭಾಳ ಸಮೃದ್ಧವಾದ, ಶ್ರೀಮಂತವಾದ ಬದುಕು ಅಂತ ನಾನು ಭಾವಿಸಿದ್ದೀನಿ ತರೀಕೆರೆ. ಮುಂದೆ ನಾನು ಮಾಡಿದ ಸಂಶೋಧನೆಗೆ, ಬರೆದ ಬರಹಕ್ಕೆ ಅದು ಈಗಲೂ ಬುನಾದಿ ಅಂತ ಕಾಣ್ತದೆ. ಅಂದರೆ ಕೆಳ ಸ್ತರದ ಒಂದು ಜನಾಂಗ, ಜಾತಿ ಎಲ್ಲದನ್ನು ಮೀರಿ ಅವರ ಜೊತೆಗೇ ಎಲ್ಲ ಅನುಭವಗಳನ್ನು ಪಡ್ಕೊಂಡೇ ನೀವು ಬಂದ್ರಿ ಅಂತ ನಿಮ್ಮ ಬಾಲ್ಯದಿಂದ ನೀವು ಮೆಲುಕು ಹಾಕಿದ್ರಿ. ಖಂಡಿತ. ಯಾಕಂದರೆ ನನ್ನಪ್ಪನ ಉದ್ಯೋಗ ಕೂಡ ಹಾಗೆ ಇತ್ತು. ಕುಲ್ಮೆ ಕೆಲಸ ಅಂದರೆ ಎಲ್ಲ ರೈತರಿಗೆ, ಎಲ್ಲ ಕಸುಬುದಾರರಿಗೆ ಕನೆಕ್ಟ್ ಮಾಡ್ತಾ ಇತ್ತು. ಎಷ್ಟು ಥರದ ವೃತ್ತಿಗಳಿವೆ, ಎಷ್ಟು ಥರದ ಜನರಿದ್ದಾರೆ, ಎಷ್ಟು ಥರದ ಕನ್ನಡಗಳಿವೆ ಅನ್ನೋದನ್ನು ನಾನು ಕುಲ್ಮೆ ಮನೆಯಲ್ಲಿ ಕಲಿತೆ. ಯಾಕಂದರೆ ನಾನು ಕುಲ್ಮೆಯಲ್ಲಿ ತಿದಿ ಎಳಿತಾ ಇದ್ದೆ. ವೆಸ್ಟರ್ನ್ ಘಾಟ್ಸ್ ಅಂತ ಯಾವುದನ್ನು ಕರಿತೀವಿ, ಪಶ್ಚಿಮ ಘಟ್ಟ, ಅದು ಹತ್ತಿರ ಇತ್ತು. ಕೆಮ್ಮಣ್ಗುಂಡಿ ಆ ಭಾಗದಿಂದ ಕಾಫಿ ಪ್ಲಾಂಟರ್ಸ್ ಬರ್ತಾಯಿದ್ರು. ಅಜ್ಜಂಪುರ ಅಲ್ಲೆಲ್ಲ ಎರೆಭೂಮಿ, ಕೊತ್ತಂಬರಿ, ಉಳ್ಳಾಗಡ್ಡಿ ಬೆಳೆಯೋರು ಬರ್ತಾಯಿದ್ರು. ಸೊ ಒಂದು ಬಗೆಯಲ್ಲಿ ತರೀಕೆರೆ ಮಲೆನಾಡಿನ ಹೆಬ್ಬಾಗಲು ಅಂತ ಕರೀತಾರೆ. ಬಯಲುಸೀಮೆ ಮತ್ತು ಮಲೆನಾಡು ಎರಡೂ ಇತ್ತು. ಹೀಗಾಗಿ ಬೇರೆ ಬೇರೆ ಬಗೆಯ ಜನ, ಬೇರೆ ಬೇರೆ ವೃತ್ತಿಯ ಜನ ಬಂದು ಅಪ್ಪನ ಹತ್ರ ಮಾತಾಡೋದು, ಜಗಳ ಮಾಡೋದು ಎಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಕನ್ನಡದ ಮೊದಲ ಪಾಠಗಳನ್ನು ನಾನು ಕಲಿತದ್ದು ಮೊದಲನೇದಾಗಿ ನಮ್ಮ ಬೀದಿಗಳಲ್ಲಿ, ಎರಡನೇದು ನಮ್ಮ ಕುಲ್ಮೆಯಲ್ಲಿ. ಹೀಗಾಗಿ ನನ್ನ ಅಪ್ಪ ಕೂಡ ಅಮ್ಮ ಕೂಡ ಕಾರಣ. ಆಕೆ ಬಹಳ ರಾಜ್ಕುಮಾರ್ ಮತ್ತು MGR ಸಿನಿಮಾ ನೋಡ್ತಾ ಇದ್ಲು ಮತ್ತು ಕುರಾನ್ ಓದಿಸ್ತಾ ಇದ್ಲು. ಒಂದು ಅಷ್ಟು ಧಾರ್ಮಿಕ ಮಹಿಳೆ. ಸಿನಿಮಾಗಳ ಬಗ್ಗೆ ಹುಚ್ಚಿತ್ತು. ಆಕೆ ಗೆಳತಿಯರೆಲ್ಲ ಬೇರೆ ಬೇರೆ ಧರ್ಮದವರು. ಚೌಕಾಬಾರ ಭಯಂಕರ ಆಡೋಳು. ಸೊ ಅವೆಲ್ಲ ಒಬ್ಬ ಲೇಖಕನಿಗೆ ಬಾಲ್ಯದ ಅನುಭವಗಳೇ ಬುನಾದಿ. ಅವು ಭಾಳ ರಿಚ್ಚಾಗಿ ಸಿಕ್ಕು ಅಂತ ನನಗನ್ನಿಸ್ತದೆ. ನಾನು ನನ್ನ ಮಕ್ಕಳನ್ನು ನೋಡ್ತೇನೆ, ಅವ್ರು ಹೇಳ್ತಾರೆ ನಿನ್ನಷ್ಟು ರಿಚ್ ಬಾಲ್ಯ ನಮಗೆ ಸಿಗಲಿಲ್ಲ ಅಂತ. ಆದರೆ ಆ ರಿಚ್ನೆಸ್ ಏನಿದೆ, ಸಮೃದ್ಧಿ, ಭಾಳ ಕಠಿಣ ಕೂಡ ಆಯಿತು. ಯಾಕಂದರೆ ದಿನನಿತ್ಯ ಬದುಕಾಗಿ ಹೋರಾಡ್ತಾ ಇದ್ವಿ ನಾವು. ಎಲ್ಲ ಬಗೆಯ ದುಡಿಮೆಗಳನ್ನು ಮಾಡ್ತಾಯಿದ್ವಿ. ಬಹುಶಃ ಕಷ್ಟ, ದುಡಿಮೆ ಮತ್ತು ಆ ಅನುಭವ, ಸಮೃದ್ಧಿ ಒಟ್ಟೊಟ್ಟಿಗೆ ಇರ್ತವೆ ಅಂತ ಕಾಣ್ತದೆ. ಅಂದರೆ ತರೀಕೆರೆಯಲ್ಲೇ ನೀವು ಎಲ್ಲ ಪ್ರಾಥಮಿಕ, ಪ್ರೌಢ, ಕಾಲೇಜಿನ ವಿದ್ಯಾಭ್ಯಾಸ ಮುಗಿಸಿದ್ರಿ. PU ವರ್ಗೆ. ಮತ್ತು ನಮ್ಮ ಟೀಚರ್ಸ್ ನೆನೆಸ್ಕೊಳ್ಬೇಕು. ಎಲ್ಲ ಹಳ್ಳಿಯಿಂದ ಅವರು ಬರೋರು.
ಮತ್ತು ನನಗೆ ಇವಾಗಲೂ ನೆನಪಿದೆ, ನಾವೆಲ್ಲ ದುಡಿಮೆ ಮಾಡಿ ಕೆಲಸ ಮಾಡಿ ಕ್ಲಾಸಿಗೆ ಹೋದರೆ ನಮ್ಮ ಮೈಯಲ್ಲಿ ಬೆವರಿನ ವಾಸನೆ ಇರೋದು. ಅನೇಕ ಸಲ ಸಗಣಿ ಹೊತ್ಕೊಂಡು ಬೆಳಗಿನ ಕೆಲಸ ಮಾಡ್ತಾಯಿದ್ವಿ, ಕುರುಳು ತಡ್ತಾಯಿದ್ವಿ, ಬೆರಣಿ, ಆ ಸಗಣಿ ವಾಸನೆ ಇರ್ತಿತ್ತೋ ಏನೋ ಗೊತ್ತಿಲ್ಲ. ಆದರೆ ಹಳ್ಳಿಯಿಂದ ಬರ್ತಿದ್ದವರು ಕೂಡ 5-6 ಕಿಲೋಮೀಟ್ರು ಒಂದು ಬೆವರಿನಲ್ಲಿ ಮುದ್ದೆಯಾಗಿ ಬರ್ತಾಯಿದ್ರು. ಕೆಲವರು ಸಾಮಿಲಲ್ಲಿ ಕೆಲಸ ಮಾಡಿ ಬರ್ತಾಯಿದ್ರು ಹೈಸ್ಕೂಲ್ಗೆ. ಅಂದರೆ ಒಂದು ಗ್ರಾಮೀಣ ಪ್ರದೇಶ ಇದ್ದಂಗೆ ಇತ್ತು ತರೀಕೆರೆ, ಈಗೆಲ್ಲ ಬೇರೆ ಆಗಿದೆ. ಹೀಗಾಗಿ ಶಾಲೆಯಲ್ಲಿ ಕೂಡ ಎಲ್ಲ ಒಂದು ಧರ್ಮದ, ಎಲ್ಲ ಜಾತಿಯ, ಎಲ್ಲ ದುಡಿಮೆ. ಒಬ್ಬ ಹುಡುಗ ವೀರಭದ್ರ ಅಂತ ಒಂದು ಬೋಂಡ ಮಾರಿ ಬರ್ತಾ ಇದ್ದ, ಇನ್ನೊಬ್ಬ ಸಂತೆನಲ್ಲಿ ಗ್ಲಾಸ್ನಲ್ಲಿ ಪಾನಕ ಮಾಡ್ತಿದ್ದ. ನಾವು ಏನು ಪಾಠ ಕಲಿತಾ ಇದ್ವಿ ಮೇಷ್ಟ್ರುಗಳಿಂದ, ಅಷ್ಟೇ ಪಾಠಗಳನ್ನು ನಮ್ಮ ಗೆಳೆಯರಿಂದ ಕಲಿತಾ ಇದ್ವಿ. ಹಾಲು ಹಾಕೋರನೊಬ್ಬ, ಅವನ ಮೈ ತುಂಬ ಹಾಲಿನ ವಾಸನೆ ಇರ್ತಾಯಿತ್ತು. ಈಗಿನ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯೋ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ಬೋದು, ಬಟ್ ಈ ಒಂದು ಅನುಭವ ವೈವಿಧ್ಯ ಅಂತ ಕರಿತೀವಲ್ವ. ಎಲ್ಲರೂ ನಾವು ಮಧ್ಯಾಹ್ನ ಊಟ ಮಾಡುವಾಗ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ವಿ. ಹಾಲು ಮಾರೋ ಕಷ್ಟ, ಬೋಂಡ ಮಾರೋ ಕಷ್ಟ, ಮರ ಕೊಯ್ಯೋ ಕಷ್ಟ. ಸೊ ಈಗ ತರೀಕೆರೆಯ ದಸ್ತಣ್ಣನವರ ಮಗ, ನಾಡಿನ ಓದುಗರ ಪ್ರೀತಿಯ ಕನ್ನಡ ಮೇಷ್ಟ್ರು ನೀವು. ಕನ್ನಡ ಪ್ರಾಧ್ಯಾಪಕರಾಗಿ ಬೆಳೆದ ಹಾದಿಯಲ್ಲಿ ನಿಮ್ಮ ಮೆಚ್ಚಿನ ಗುರುಗಳು ಮತ್ತು ನೀವು ಪಡೆದ ಶಿಕ್ಷಣದ ಪಾಲು, ಅವರ ಕೊಡುಗೆ ಇದು ತುಂಬ ಅಮೂಲ್ಯ ಅಂತ ಅನ್ಕೊಂತೀನಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನನಗೊಬ್ಬರು ಧ್ರುವ ಕುಮಾರ್ ಅಂತ ಇದ್ದರು ಹೈಸ್ಕೂಲಲ್ಲಿ. ಆ್ಯಕ್ಚುಲಿ ನಾನು 7th ಪಾಸ್ ಆದ ಕೂಡಲೇ 8th ಹೋಗುವಾಗ ಸಂಸ್ಕೃತ ತಗೊಂಡೆ. ಯಾಕೆ ನನ್ನ ಫ್ರೆಂಡ್ಸ್ ಎಲ್ಲ ಸಂಸ್ಕೃತವರು, ಬಹಳ ಮಟ್ಟಿಗೆ ಬ್ರಾಹ್ಮಣರು ಹುಡುಗರು. ಅವರೆಲ್ಲ ನಮ್ಮ ಮನೆ ಎದುರುಗಡೆ ಒಂದು ಹಳ್ಳ ಹರಿಯೋದು, ಅದ್ರಲ್ಲಿ ನಾನು ಮೀನು ಹಿಡಿಯೋದು ನೋಡೋಕ್ಕೆ ಬರ್ತಾಯಿದ್ರು. ನಾನು ಅವ್ರ ಮನೆಗಳಿಗೆ ಹೋಗ್ತಾಯಿದ್ದೆ. ಅವರೆಲ್ಲ ಹೋದ್ರಲ್ಲ ಅಂತ ನಾನು ಹೋಗಿಬಿಟ್ಟೆ ಸಂಸ್ಕೃತಕ್ಕೆ. ಆದರೆ ಸಂಸ್ಕೃತದಲ್ಲಿ ಬಹಳ ಕೂರಕ್ಕಾಗಲಿಲ್ಲ ನನಗೆ. ಈ ಧ್ರುವ ಕುಮಾರ್ ಬಹಳ ಒಳ್ಳೆ ಪಂಡಿತ, ಅವರು ಬಹಳ ಒಳ್ಳೆ ಟೀಚರ್. ಅವರು ಈಗಲೂ ಇದ್ದಾರೆ. ತರೀಕೆರೆಗೆ ಹೋದರೆ ಅವ್ರನ್ನ ಹೋಗಿ ನಮಸ್ಕಾರ ಮಾಡಿಯೇ ಬರ್ತೇನೆ. ಹಂಪಿಗೆ ಬಂದರೆ ಅವರು ನನ್ನ ಮನೆಗೆ ಬರ್ತಾರೆ. ಅಂದರೆ ನೋಡಿ, ಒಬ್ಬ ವಿದ್ಯಾರ್ಥಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಹುಟ್ಟಿಸೋದು ಮಾತ್ರ ನನ್ನ ಗುರುಗಳು ಮಾಡಲಿಲ್ಲ, ಕಡೆಯವರೆಗೂ ಫಾಲೋ ಮಾಡ್ತಾ ಇದ್ದಾರೆ. ಏನು ಬರೀತಾನೆ ಇವನು, ಏನು ಮಾಡ್ತಾ ಇದ್ದಾನೆ ಅಂತ. ಅವರು ನನಗೆ ಒಂದು ದೀಕ್ಷೆ ಕೊಟ್ಟರು ಅಂತ ಕಾಣ್ತದೆ. ಮತ್ತು ಅಕ್ಷರಸ್ಥ ನಾನೇ ಮೊದಲನೇದು ನನ್ನ ಕುಟುಂಬದಲ್ಲಿ. ಅಕ್ಷರ ಕಲ್ತ ಮೇಲೆ ಎಲ್ಲನೂ ಓದ್ತಾ ಇದ್ದೆ, ಏನು ಸಿಕ್ಕರೂ ಓದ್ತಾ ಇದ್ದೆ. ನನಗನ್ನಿಸ್ತದೆ ನಮ್ಮೂರ ಎದುರುಗಡೆ ಒಂದು ಸಾರ್ವಜನಿಕ ಲೈಬ್ರರಿ ಇತ್ತು, ನಮ್ಮ ಶಾಲೆ ಎದುರುಗಡೆ. ಭಾಳ ಚಿಕ್ಕ ಲೈಬ್ರರಿ, ಅದನ್ನು ನೆನೆಸ್ಕೊಳ್ತೀನಿ ನಾನು. ಅದರಲ್ಲಿ ಎಲ್ಲ ಬಗೆಯ ಕಾದಂಬರಿಗಳು ಎಲ್ಲ ಇರ್ತಾಯಿತ್ತು, ಅದನ್ನು ಓದ್ತಾ ಇದ್ದೆ. ಸೊ ಧ್ರುವ ಕುಮಾರ್ ಪಾಠ ಮತ್ತು ಈ ಲೈಬ್ರರಿ ನನಗೆ ಒಂದು ದೀಕ್ಷೆ ಕೊಡ್ತು. ನಿಜವಾಗ್ಲೂ ನನಗೆ ಸಾಹಿತ್ಯಕ್ಕೊಂದು ದೊಡ್ಡ ವಿಸ್ತಾರವನ್ನು ಒದಗಿಸಿದ್ದು ಸಹ್ಯಾದ್ರಿ ಕಾಲೇಜ್. ಆ ಕಾಲೇಜಿಗೆ ನಾವು ಒಂದು ರೈಲಲ್ಲಿ ಹೋಗ್ತಾ ಇದ್ವಿ, 150 ಜನ, ಒಂದು 40 ಕಿಲೋಮೀಟ್ರ್ ದೂರ. ಅಲ್ಲಿ ಭಾಳ ಶ್ರೇಷ್ಠ ಗುರುಗಳಿದ್ದರು. ಹಾಲೇಶ್ ಅಂತ ಒಬ್ಬರಿದ್ದರು, ಸ್ವತಃ ನಟ ಅವರು. ಎಷ್ಟು ಚೆನ್ನಾಗಿ ಹರಿಶ್ಚಂದ್ರ ಕಾವ್ಯ ಪಾಠ ಮಾಡ್ತಿದ್ರು ಅಂದರೆ ಈಗ ನಮ್ಮ ಎದುರುಗಡೆ ನಡೀತಾ ಇದೆ ಅನ್ನೋ ಹಾಗೆ. ನಟ ಅಲ್ವಾ, ಭಾಳ ಚೆನ್ನಾಗಿ ನಾಟಕೀಯವಾಗಿ ಪಾಠ ಮಾಡೋರು. ಇನ್ನೊಬ್ಬರು ತಿಮ್ಮೇಗೌಡ ಅಂತ ಇದ್ದರು, ನೊಣವಿನ ಕೆರೆಯವರು. ಅವರಂತೂ ಏನು ಪಾಠ ಮಾಡಿದ್ರು ನಮ್ಮ ಎದುರುಗಡೆ ಇರೋ ಬದುಕಿಗೆ ಕನೆಕ್ಟ್ ಮಾಡೋರು. ಪಾಠ ಸಾಹಿತ್ಯದ ಓದೋದು, ಪರೀಕ್ಷೆಗೆ ಬರೆಯೋದ್ರ ಆಚೆ ಬದುಕನ್ನು ಹೆಂಗೆ ನೋಡಬೇಕು ಅಂತಲೂ ಕಲಿಸ್ತಾಯಿದ್ರು ನಮ್ಮ ಮೇಷ್ಟ್ರುಗಳು. ಸಹ್ಯಾದ್ರಿ ಮುಗಿಸ್ಕೊಂಡು ನಾನು ಅವ್ರು ಹೇಳಿದರು, ನೀನು ಇಲ್ಲೆಲ್ಲೂ ಹೋಗಬೇಡ, ಎಮ್ಮೆಗೆ ಅಲ್ಲೇ ಹೋಗಬೇಕು. ಯಾಕಂದರೆ H.M. ಚೆನ್ನೈನವರು, ಪ್ರಭುಶಂಕರ, ಶಂಕರ್ ಮುಕಾಶಿ ಪುಣೇಕರ್, G.H. ನಾಯಕ, ಹಮಾನಾಯಕ, ದೊಡ್ಡ ದೊಡ್ಡ ಗುರುಗಳು, ವೆಂಕಟಾಚಲ ಶಾಸ್ತ್ರಿ ಎಲ್ಲ ಇದ್ದಾರೆ ಮೈಸೂರಿಗೆ, ಅಲ್ಲಿಗೆ ಹೋಗಬೇಕು ಅಂತ. ಸೊ ಈ ಧ್ರುವ ಕುಮಾರಿಂದ ಸಿಕ್ಕ ದೀಕ್ಷೆ, ಸಹ್ಯಾದ್ರಿ ಕಾಲೇಜಿನಲ್ಲಿ ಅಧ್ಯಾಪಕರ ಒಂದು ಪಾಠದಲ್ಲಿ ಬೆಳೆದು ನನಗೊಂದು ವಿದ್ವತ್ತಿನ ಲೋಕಕ್ಕೆ ಪರಿಚಯ ಆಗಿದ್ದು ಮೈಸೂರು. ಇವತ್ತಿಗೂ ನನ್ನ ಜೀವನದಲ್ಲಿ ಈ 3 ಊರುಗಳು, ತರೀಕೆರೆ, ಶಿವಮೊಗ್ಗ, ಸಹ್ಯಾದ್ರಿ ಕಾಲೇಜು ಮತ್ತು ಮೈಸೂರು ಬಹಳ ಇಂಪಾರ್ಟೆಂಟು. ಅದು ಶಿವಮೊಗ್ಗ ಅಂತೂ ಮೈಸೂರಿಗಿಂತಲೂ ಕಲ್ಚರಲಿ ರಿಚ್ ನನ್ನ ಪ್ರಕಾರ. ಎಷ್ಟು ಸಂಜೆಗಳಲ್ಲಿ ಕಾರಂತರ ಭಾಷಣನ ಅಲ್ಲಿ ಕೇಳ್ತಾ ಇದ್ವಿ. ಮೂರ್ತಿರಾಯರು ಬಂದು ಭಾಷಣ ಮಾಡೋರು, ತುಂಬ ದೊಡ್ಡ ದೊಡ್ಡ ಲೆಕ್ಕ, ಅನಂತಮೂರ್ತಿ, ಲಂಕೇಶ್, ತೇಜಸ್ವಿ, ಎಲ್ಲ ಕರ್ನಾಟಕ ಸಂಘ ಶಿವಮೊಗ್ಗದಲ್ಲಿ ಭಾಷಣ ಮಾಡೋರು. ಸೊ ಈ ಸಂಗೀತ, ಈ ಥಿಯೇಟರ್, ನಾಟಕ ಮತ್ತು ಯಕ್ಷಗಾನ ಮತ್ತು ಈ ಸಾಹಿತ್ಯ, ನಿಜವಾಗ್ಲೂ ಶಿವಮೊಗ್ಗ ನನಗೆ ಬಹಳ ದೊಡ್ಡ ಒಂದು ಸಾಹಿತ್ಯದ ದೀಕ್ಷೆ ಕೊಡ್ತು ಮತ್ತು ಚಳುವಳಿ ದೀಕ್ಷೆ ಕೂಡ. ಆ 3 ಊರುಗಳನ್ನು ನನ್ನ ಜೀವನದಲ್ಲಿ ಬಹಳ ಕೃತಜ್ಞತೆ ನೆನೆಸ್ತೇನೆ. ಸೊ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಸರ್, ಕಬ್ಬಿಗ ರುದಿಸಿದ ಮಂಗಳಧಾಮ ಅಂತ. ಅಂಥ ಒಂದು ನಾಡಿನಿಂದ ನೀವು ಬಂದ್ರಿ, ಶಿವಮೊಗ್ಗ ಮತ್ತು ಮೈಸೂರು. ಸೊ ಈಗ ತಾವು ಕನ್ನಡ ಸಾಹಿತ್ಯ ಮತ್ತು ಬರವಣಿಗೆನಲ್ಲಿ ಇವರಿಂದನೂ ಒಂದು ರೀತಿ ಸ್ಫೂರ್ತಿ ಸಿಗ್ತೇನೋ ಅಂತ ಅನ್ಕೊತೀನಿ ನಾನು. ನನಗೆ ಯಾವಾಗಲೂ ನನ್ನ ಜೀವನದಲ್ಲಿ ನಾನು ಅನೇಕ ಲೇಖಕರನ್ನು ಓದಿದ್ದೇನೆ, ಆದರೆ ಕುವೆಂಪು ಮತ್ತು ಬಸವಣ್ಣ
ನನ್ನ ಜೀವನದಲ್ಲಿ, ಆಲೋಚನಾ ಕ್ರಮದಲ್ಲಿ ಮತ್ತು ಸಾಹಿತ್ಯದ ಓದಿನಲ್ಲಿ ತುಂಬ ಪ್ರಭಾವ ಬೀರಿದವರು ಅಂತ ಅನ್ನಿಸ್ತದೆ. ಇನ್ಫ್ಯಾಕ್ಟ್ ಮೈಸೂರಲ್ಲಿರುವಾಗ ಕುವೆಂಪು ಅವ್ರನ್ನ ನಾವು ನೋಡ್ತಾ ಇದ್ವಿ. ನಮ್ಮ ಕ್ಯಾಂಪಸ್ಸಿಗೆ ವಾಕಿಂಗ್ ಬರೋರು ಅವರು, ಮತ್ತು ಅನೇಕ ಸಲ ನಮ್ಮ ಸಂಸ್ಥೆಗೆ ಭಾಷಣಕ್ಕೆ ಬರೋರು. ಆದರೆ ಅವ್ರನ್ನ ವ್ಯಕ್ತಿತ್ವ ನೋಡಿ ನಾವು ಪುಳಕಗೊಳ್ಳುವುದಕ್ಕಿಂತಲೂ ಅವ್ರ ಕೃತಿಗಳ ಮೂಲಕನೇ ನಾವು ಹೆಚ್ಚು ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಅಂಥ ಉತ್ಸುಕತೆ ಇರಲಿಲ್ಲ ನಿಜವಾಗ್ಲೂ ನಮಗೆ. ಯಾಕಂದರೆ ನಮ್ಮ ಗುರುಗಳೆಲ್ಲ ಕೃತಿಯಲ್ಲಿ ಮುಖ್ಯ, ಲೇಖಕ ಅಲ್ಲ ಅಂತ ಕಲಿಸ್ಬಿಟ್ಟಿದ್ರು ನಮಗೆ. ಹೀಗಾಗಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ನಾನು ಪ್ರತಿ 2-3 ವರ್ಷಕ್ಕೊಂದ್ಸಲ ಓದ್ತೇನೆ. ಅದು ಮಲೆನಾಡನ್ನು ಅದ್ಭುತವಾಗಿ ಚಿತ್ರಿಸ್ತದೆ ಅನ್ನೋ ಕಾರಣಕ್ಕಾಗಿಲ್ಲ. ಇವತ್ತು ನಮ್ಮ ಸುತ್ತಮುತ್ತ, ಈಗ ನಾನು ಹೊಸಪೇಟೆಯಲ್ಲಿದ್ದೀನಲ್ಲ, ಹೊಸಪೇಟೆನ ಹೆಂಗೆ ನೋಡಬೇಕು ಅನ್ನೋದನ್ನು ಕಲಿಸಿದ್ದೆ ನನಗೆ ಮದುಮಗಳು. ಯಾಕಂದರೆ ನೀನು ಮುಖ್ಯ ಅಲ್ಲ, ನಿನ್ನ ಸುತ್ತ ಇರೋ ಪರಿಸರನೂ ಮುಖ್ಯ. ಆ ಪರಿಸರ ಅಂತ ಹೇಳುವಾಗ ಮನುಷ್ಯರು ಮಾತ್ರ ಅಲ್ಲ, ಅಲ್ಲಿನ ಪ್ರಾಣಿ, ಅಲ್ಲಿನ ನದಿ, ಅಲ್ಲಿನ ಗಿಡಮರ. ಕುವೆಂಪು ನಮ್ಗೆ ಕಲಿಸಿದ ದೊಡ್ಡ ಜೀವನ ದೃಷ್ಟಿಕೋನ ಅದೇ. ಮನುಷ್ಯ ಒಂದು ಬಿಂದು ಅಷ್ಟೇ, ಅದರಲ್ಲಿ ಈ ಪ್ರಕೃತಿ, ಕೀಟಗಳು, ನಾಯಿ ಎಲ್ಲದೂ ಇಂಪಾರ್ಟೆಂಟು ಅಂತಲೇ ಕಲಿಸಿದ. ಅದರಲ್ಲಿ ಮನುಷ್ಯ ಒಂದು ಸಣ್ಣ ಅಂಶ. ನಾನು ಹಂಪಿಗೆ ಹೋಗುವಾಗ ಹಂಪಿಯ ಶಿಲ್ಪಗಳನ್ನು ಮಾತ್ರ ನೋಡಲ್ಲ, ಅಲ್ಲೊಂದು ಪೊಲಿಟಿಕಲ್ ಹಿಸ್ಟ್ರಿ ಇದೆ. ಅದರ ಆಚೆ ನಾನು ಆ ನದಿ ದಡದಲ್ಲಿ ಒಣಗಿದಾಗ ತಿರುಗ್ತೇನೆ. ಎಷ್ಟು ಬಗೆಯ ಗಿಡಗಳಿವೆ ಅಲ್ಲಿ, ಎಷ್ಟು ಬಗೆಯ ಕಲ್ಲುಗಳ ರಚನೆ ಇದೆ, ಎಷ್ಟು ಬಗೆಯ ಕೀಟಗಳು ಸಿಗ್ತದೆ. ಹಂಪಿಯ ಒಣಗಿದ ತುಂಗೆ ಭದ್ರಾ ಪಾತ್ರದಲ್ಲಿ ಚಾರಣ. ಮಲೆನಾಡಿನಿಂದ ಬಂದ ನಮಗೆಲ್ಲ ಕಾಡು ಅಂದರೆ ಮಲೆನಾಡು ಅಂತ ಅನಿಸ್ತಿತ್ತು. ಇಲ್ಲಿ ಬಂದಾಗ ಇದು ಕುರುಚಿಲ್ ಕಾಡು ಅನಿಸ್ತಾ ಇತ್ತು. ಆದರೆ ಈ ಕುರುಚಿಲ್ ಕಾಡು ಕೂಡ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಗಿದ್ದೆ ನಮಗೆ ಕುವೆಂಪು ಮಾತಿಂದ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾವುದು ಅಮುಖ್ಯವಲ್ಲ ಅಂತ. ನೀವು ಎಲ್ಲಿ ಹೋಗ್ತೀರಿ ಆ ಭಾಗದ ಒಂದು ಪರಿಸರ ಏನಿದೆ, ಗಿಡ ಮರಗಳೇನಿವೆ, ಪ್ರಾಣಿ ಪಕ್ಷಿಗಳು, ಕೀಟಗಳು, ಅಲ್ಲಿ ಚೆಲುವನ್ನು ನೋಡಿ ನೀ ಎಲ್ಲ ಆದರೂ ಇರು, ಎಂಥ ಆದರೂ ಇರು ಅಂತಿದೆಯಲ್ಲ, ಹಾಗೆ. ಹೀಗಾಗಿ ಕುವೆಂಪು ಅವರೊಳಗಾಗಿರುವಂತ ಹೇಳ್ದಂಗೆ ಆಯ್ತು ಈಗ. ಖಂಡಿತ. ಯಾಕಂದರೆ ಕುವೆಂಪು ನಮಗೆ ಬರೀ ಒಂದು ಸಾಹಿತಿ ಮಾತ್ರ ಅಲ್ಲ, ಲೋಕವನ್ನು ನೋಡುವ ಒಂದು ದೃಷ್ಟಿಕೋನವನ್ನೇ ಕಲಿಸಿದವರು. ಹೀಗಾಗಿ ನನಗೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಇದೆಯಲ್ಲ, ಅದು ನಮ್ಮ ಈ ಭಾಗದ ಅತ್ಯಂತ ಸುಂದರವಾದ ಕಾಡದು. ಆಮೇಲೆ ಕುವೆಂಪು ಅವರ ವಿಶ್ವಮಾನವ ಪರಿಕಲ್ಪನೆ, ಮತ್ತೆ ನೀವು ಹೇಳಿದಂತೆ ನಿಮ್ಮ ತಾಯಿ ತಂದೆಯವರಿಂದ ಕಲಿತಂತ ಒಂದು ವಿಶಾಲವಾದ ಮನೋಭಾವ, ಎಲ್ಲರನ್ನೂ ನಮ್ಮವರಂತೆ ಭಾವಿಸುವ ಒಂದು ದೃಷ್ಟಿಕೋನ, ಇವೆರಡೂ ನಿಮಗೆ ಒಂಥರ ಇರ್ಬೋದು ನಾಗರತ್ನ. ಏನಂದರೆ ನಮ್ಮ ಬಾಲ್ಯದ ಅನುಭವಗಳಿಗೆ ನಾವು ಓದೋ ಪುಸ್ತಕಗಳು, ನಾವು ಓದೋ ಲೇಖಕರು, ಆಮೇಲೆ ನಾವು ನೋಡೋ ದೇಶಗಳು, ಅವೆಲ್ಲ ಸೇರಿ ಹೇಗೆ ಒಳಗಡೆ ಒಂದು ಸಂಬಂಧ ಪಡಿತವೆ ಅನ್ನೋದು ವಿವರಿಸೋಕ್ಕಾಗಲ್ಲ. ನಿಜವಾಗ್ಲೂ ಆ ಬರಹದಲ್ಲಿ ಅವೆಲ್ಲ ಬರ್ತದೆ. ನಾನು ಮಧ್ಯ ಏಷ್ಯಾದ ದೇಶಗಳಿಗೆ ಹೋಗಿದ್ದೇನೆ, ಯುರೋಪ್ಗೆ ಹೋಗಿದ್ದೇನೆ, ಆಫ್ರಿಕಾಗೆ ಹೋಗಿದ್ದೇನೆ. ಆ ಎಕ್ಸ್ಪೀರಿಯೆನ್ಸು ನಾನು ನನ್ನ ಬಾಲ್ಯದಲ್ಲಿ ಪಡೆದಂಥ ತರೀಕೆರೆಯಲ್ಲಿ ಎಕ್ಸ್ಪೀರಿಯೆನ್ಸು, ಕಾಲೇಜಲ್ಲಿ ಓದಿದ್ದು, ದೊಡ್ಡ ದೊಡ್ಡ ಲೇಖಕರನ್ನು ಓದಿದ್ದು, ಇವೆಲ್ಲ ಬರಹದಲ್ಲಿ ಬೆರೆತ್ಕೊಂಡು ಬರ್ತದೆ. ಅಂದರೆ ನಿಮಗೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಆ ಸರ್ ಒಬ್ಬರು, ಆಮೇಲೆ ನೀವು ಮೈಸೂರಲ್ಲಿ ಬಂದಮೇಲೆ ಇವರೆಲ್ಲರ ಪ್ರಭಾವದಿಂದ ನಿಮಗೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಮೂಡ್ತಾ ಸರ್? ಏನು ಅಕ್ಷರ ಕೊಟ್ಟರು ಓದಬೇಕು ಅಂತ ಒಂದು ಪ್ರೀತಿ ಇತ್ತಲ್ವಾ, ಅದನ್ನು ನಾನು ಓದ್ತಾ ಇದ್ದೆ. ಆದರೆ ಯಾವುದು ಓದಬೇಕು ಅಂತ ಕಲಿಸ್ತವ್ರು ಇವರು. ನಮ್ಮ ಗುರುಗಳೆಲ್ಲ, ಪ್ರಭುಶಂಕರ ಉದಾಹರಣೆಗೆ, ಭಾಳ ಪಶ್ಚಿಮದ ಸಾಹಿತ್ಯ ಓದೋರು. ನನ್ನ PhD ಗುರುಗಳಾಗಿದ್ದ HM ಚೆನ್ನಯ್ಯ ಅವರು ಅಪಾರ ಪ್ರಮಾಣದಲ್ಲಿ ಪಶ್ಚಿಮದ ಸಾಹಿತ್ಯವನ್ನು ಓದೋರು. ಅವರೆಲ್ಲರೂ ಕೂಡ ಇಂಗ್ಲೀಷ್ ಮೊದಲು ಇಂಗ್ಲೀಷ್ ಕಲಿತು ಇಂಗ್ಲೀಷ್ ಸಾಹಿತ್ಯದಲ್ಲಿ ಓದಬೇಕು, ಇಂಗ್ಲೀಷ್ ಮೂಲಕ ಜಗತ್ತಿನ ಸಾಹಿತ್ಯ ಓದಬೇಕು ಅಂತ ಕಲಿಸ್ತವ್ರು. ಹೀಗಾಗಿ ಕನ್ನಡ ನನಗೆ ಬಹಳ ಪ್ರಿಯವಾದ್ದು. ಆದರೆ ಅದಕ್ಕೊಂದು ಅರ್ಥಪೂರ್ಣತೆ ಬರಬೇಕಾದ್ರೆ ಜಗತ್ತಿನ ಬೇರೆ ಬೇರೆ ಸಾಹಿತ್ಯನ ಓದಬೇಕು ಅಂತ ಕಲಿಸ್ತವ್ರು ನಮ್ಮ ಗುರುಗಳೆಲ್ಲ. ಸೊ ಈಗ ನೀವು ಅಧ್ಯಾಪಕ ವೃತ್ತಿಯ ಮೂಲಕ ಮಹೋನ್ನತ ಹೆಜ್ಜೆ ಇಟ್ರಿ ಅಂತ ಹೇಳ್ಬೋದು. ಅಂದರೆ ನೀವು ಮೊದಲು ಪ್ರಾಧ್ಯಾಪಕರಾದ್ರಿ, ಆನಂತರ ಕನ್ನಡ ವಿಶ್ವವಿದ್ಯಾಲಯಕ್ಕೆ ತಾವು ಬಂದಿರೋ ಬಗ್ಗೆ ಅಥವಾ ಯಾರ ಪ್ರೇರಣೆಯಿಂದ ನೀವು ಬಂದ್ರಿ ಇಲ್ಲಿಗೆ? 91ನೇ ಇಸ್ವಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಶುರುವಾಯಿತು. 92ಕ್ಕೆ ನಾನು ಬಂದೆ. ಮೊದಲ ತಂಡ ಏನಿದೆ ಬಂದವರಲ್ಲಿ, ಅದರಲ್ಲಿ ನಾನು ಒಬ್ಬ. ನಾನು ಭಾಳ ಚಿಕ್ಕವನು. ಬಂದ 8-10 ಜನರಲ್ಲಿ ನಾನೇ ಚಿಕ್ಕವನು, ಮತ್ತು ಕಂಬಾರರು ಕುಲಪತಿಗಳಾಗಿದ್ದರು. 91-92ರಲ್ಲಿ ಒಂದು ಕಟ್ಟಡ ಅಂತ ಇರಲಿಲ್ಲ ನಮಗೆ. ಹಂಪಿಯ ಮಂಟಪಗಳಲ್ಲಿ ನಾವು ಕುರ್ಚಿ ಹಾಕ್ಕೊಂಡು ಕೂರ್ತಿದ್ವಿ. ನಮಗೇನು ಯಾವ ವ್ಯವಸ್ಥೆನೂ ಇರಲಿಲ್ಲ. ಒಂದು ಶೂನ್ಯದಿಂದ ಶುರುವಾಗಿದ್ದು ವಿಶ್ವವಿದ್ಯಾಲಯ ಅದು. ಆದರೆ ನಿಜವಾಗ್ಲೂ ನನಗೆ ದುಃಖ ಆಗ್ತಿತ್ತು. ಯಾಕಂದರೆ ನಾನು ಕೆಲಸ ಮಾಡ್ತಿದ್ದ ಕಾಲೇಜು ಶಿವಮೊಗ್ಗದಲ್ಲಿ DVS ಸಂಸ್ಥೆ ಬಹಳ ಖುಷಿನ ಕೊಡ್ತಾಯಿತ್ತು. ತುಂಬ ವಿದ್ಯಾರ್ಥಿಗಳ ಜೊತೆಗೆ ನಾನು ಸಂತೋಷ ಪಟ್ಕೊಂಡಿದ್ದೆ. ಮತ್ತು ಶಿವಮೊಗ್ಗ ಒಂದು ಕಲ್ಚರಲ್ ಸೆಂಟರ್, ಅದು ಸಾಹಿತಿಗಳು, ಸಂಗೀತ, ಸಿನಿಮಾ, ಈ ಥರದ್ದೆಲ್ಲ ಹೆಂಗಪ್ಪ ಬಿಟ್ಟು ಒಂದು ಅಪರಿಚಿತವಾದ ಒಂದು, ಅಪರಿಚಿತ ಅಂದರೆ ಇದು ಬಿಸಿಲಿಗೆ ಬೇರೆ ಕುಖ್ಯಾತಿ ಅಂತೆಲ್ಲ ಆಗಿತ್ತಲ್ಲ ಬಳ್ಳಾರಿ. ಹೀಗಾಗಿ ಬಂದೆ.
ಆದರೆ ಒಂದು ಕಳ್ಕೊಂಡೆ, ಏನಂದರೆ ಪಾಠ ಮಾಡುವ ಒಂದು ಸಂತೋಷ ಅಲ್ಲಿ ಕಡಿಮೆ. ಇಲ್ಲಿ ಇದು ಬಹಳ ಮೂಲಭೂತವಾಗಿ ಸಂಶೋಧನಾ ವಿಶ್ವವಿದ್ಯಾಲಯ ಆದ್ದರಿಂದ. ಆದರೆ ಒಂದು ನನಗೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಭಾಗ್ಯ, ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಪಾಠ ನಿಂತೋಯ್ತು, ಆದರೆ ನಾಡನ್ನು ತಿರುಗುವ ದೊಡ್ಡ ಅವಕಾಶ ಸಿಕ್ತು. ಯಾಕಂದರೆ ನಾನು ಸಂಶೋಧನೆಗೋಸ್ಕರ ಇಡೀ ಉತ್ತರ ಕರ್ನಾಟಕನ, ಇಡೀ ಕರ್ನಾಟಕವನ್ನು ಮತ್ತೆ 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 ನಾನು ತಿರುಗಬೇಕಾಯಿತು 30 ವರ್ಷದಲ್ಲಿ. ಅದು ನಿಜವಾಗಲೂ ಕರ್ನಾಟಕ ಸಂಸ್ಕೃತಿ ಅಂದರೆ ಬರೀ ಪುಸ್ತಕ ಓದೋದಲ್ಲ, ನಾವು ನೋಡಬೇಕು. ನಾನು ಬನಶಂಕರಿ ಜಾತ್ರೆಗೆ ಹೋಗ್ತೀನಿ, ಅಥವಾ ಮೈಲಾರ ಜಾತ್ರೆಗೆ ಹೋಗ್ತೀನಿ, ಹೊಲಿಗೆಮ್ಮನ ಜಾತ್ರೆಗೆ ಏನು ಕರ್ನಾಟಕದ ನಿಜವಾದ ಕಲ್ಚರ್ ಇರೋದೇ ಉತ್ತರ ಕರ್ನಾಟಕದಲ್ಲಿ ಅಂತ ನನಗನ್ಸಿದ್ದು ಹಂಪಿಗೆ ಬಂದಮೇಲೆ. ಆ ಕಾರಣಕ್ಕಾಗಿ ಹಂಪಿಗೆ ನನ್ನ ಪ್ರಸ್ಥಾನ ಏನಿದೆ, ಒಂದು ವಲಸೆ ಏನಿದೆ, ಉದ್ಯೋಗಕ್ಕಾಗಿ ಬಂದಿದ್ದು, ಆ ಶಿವಮೊಗ್ಗ ಕಳ್ಕೊಂಡೆ, ಪಾಠ ಕಳ್ಕೊಂಡೆ ಬಿಟ್ಟರೆ ದೊಡ್ಡ ಭಾಗ್ಯ ಸಿಕ್ಕಿದ್ದು ನನಗೆ ಈ ಸಂಸ್ಕೃತಿಯನ್ನು ನೋಡುವ, ಅಧ್ಯಯನ ಮಾಡುವ. ನಗರತ್ನ ನಾನು ಏನು ಪುಸ್ತಕ ಓದಿ ಸಂಶೋಧನೆ ಮಾಡುವ ಹಾದಿ ಒಂದಿದೆ, ನಾಡನ್ನು ತಿರುಗಾಡಿ ಜನರ ಜೊತೆಗೆ ಮಾತಾಡಿ ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಚರಣೆ, ಶಿಲ್ಪ, ಅಲ್ಲಿನ ಹಾಡುಗಾರಿಕೆ, ಎಷ್ಟು ಬಗೆಯ ಹಾಡುಗಾರಿಕೆ ಇದೆ, ತತ್ವಪದಗಳು, ಮೊಹರಂ ಹಾಡುಗಳು, ಎಷ್ಟು ನಾನು 100 ರಾತ್ರಿಗಳನ್ನು ಹಾಡಲ್ಲಿ ಕೇಳಿಸ್ತಾ ಕಳೆದಿದ್ದೀನಿ. ಸೊ ನನಗೆ ಹಾಗೊಂದು ಮುದ್ರಿತ ಪುಸ್ತಕದಿಂದ ಆಚೆ ಹೋಗಿ ಸಂಶೋಧನೆ ಮಾಡಬೇಕು, ಜನರ ಜೊತೆಗೆ ಬೆರಿಬೇಕು ಅಂತ ಒಂದು ದೊಡ್ಡ ಪಾಠ ಕಲಿಸಿದ್ದು ಹಂಪಿ ವಿಶ್ವವಿದ್ಯಾಲಯ. ಅದಕ್ಕಾಗಿ ನಾನು ಭಾಳ ಕೃತಜ್ಞವಾಗಿದ್ದೇನೆ. ಅಂದರೆ ನೀವು ಒಂದು ನದಿಯಿಂದ ತೆಗೆದು ಮೀನನ್ನು ಹೊರಗೆ ತಂದಾಗ ಹೆಂಗಾಗಿತ್ತು ಆ ಥರ ಆಗಿತ್ತು, ಬಟ್ ಇದರಿಂದ ನೀವು ಸಮಾಧಾನ ಮಾಡ್ಕೋತಾ ಇದ್ದೀವಿ. ಬಟ್ ಈ ನೀರು ಬಹಳ ಶ್ರೇಷ್ಠವಾದ ನೀರು ಅಂತ ಅನಿಸ್ತು, ಖುಷಿಯನ್ನು ಕೊಟ್ಟಿರೋದು. ಯಾಕಂದರೆ ಅಲ್ಲೇ ಇದ್ದಿದ್ರೆ ಕಾಲೇಜ್ನಲ್ಲಿ ನಾನು ಬೋನ್ಸಾಯಿ ಗಿಡ ಆಗಿಬಿಡ್ತಾ ಇದ್ದೆ. ಖಂಡಿತ ಮಕ್ಕಳ ಜೊತೆಗೆ ಸಂತೋಷವಾಗಿ ಜೀವನ ಕಳೀತಿದ್ದೆ. ಆದರೆ ನನಗೆ ಇಷ್ಟು ತಿರುಗಾಡೋ ಅವಕಾಶ ಕನ್ನಡ ವಿಶ್ವವಿದ್ಯಾಲಯ ಕೊಟ್ಟ ದೊಡ್ಡ ಒಂದು ಸ್ವಾತಂತ್ರ್ಯ ಏನು ಅಂದರೆ, ಎಲ್ಲಾದರೂ ಹೋಗಪ್ಪ ನೀನು ತಿರುಗಾಡು, ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಿರ್ಲಿಲ್ಲ. ಸೊ ನಾನೇನು ನಾಥ ಪಂಥದ ಮೇಲೆ, ಸೂಫಿಗಳ ಮೇಲೆ, ಆರೂಢರ ಮೇಲೆ, ಅವಧೂತರ ಮೇಲೆ, ಅಮೀರ್ಬಾಯಿ ಮೇಲೆ, ಮೊಹರಂ ಮೇಲೆ ಏನು ಕೆಲಸ ಮಾಡಿದೆ. ಅದಕ್ಕಾಗಿ ನಾನು ಬರೀ ಕರ್ನಾಟಕ ಹೋಗಲಿಲ್ಲ, ಇಡೀ ಭಾರತ ಸುತ್ತಾಗ್ತೆ. ಆ ಒಂದು ಅವಕಾಶ ಇತ್ತಲ್ಲ ಕನ್ನಡ ವಿಶ್ವವಿದ್ಯಾಲಯದಲ್ಲಿ, ಅದು ಬಹಳ ದೊಡ್ಡದು. ತಾವು ತುಂಬ ಲೇಖನಗಳು ನಾವು ಓದಿರೋ ಪ್ರಕಾರ ಪ್ರಬಂಧಗಳಲ್ಲಿ ಮತ್ತು ಪ್ರವಾಸನ ಕಥನಗಳಲ್ಲಿ ಬಹಳ ಕುತೂಹಲಕಾರಿ ಅಂಶ ಏನು ಅಂತ ಹೇಳಿದ್ರೆ, ತಾವು ಈ ಪಯಣ ಸಾಕ್ತಾ ಸಾಕ್ತಾ ಅಲ್ಲಿಯ ಮಹತ್ವ, ಅಲ್ಲಿಯ ಒಂದು ಸಣ್ಣ ಸಣ್ಣ ಸಂಗತಿಗಳನ್ನು ಬಹಳ ಮಹತ್ತರವಾದ ಒಂದು ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಹೇಳ್ತಿರಲ್ಲ, ಅದು ನಮಗೆ ತುಂಬ ಇಡಿಸುತ್ತೆ. ಇದು ನೀವು ನೋಡ್ಕೊಂಡಿರೋದು ಇಷ್ಟೇ. ಈಗ ಒಂದು ಲೇಖಕನಿಗೆ, ಸಂಶೋಧಕನಿಗೆ ಬಹಳ ಮುಖ್ಯವಾದ್ದು ಅವನ ಜೀವನ ಮಾಡ್ತಿರೋ, ಅವ್ರು ಬದುಕ್ತಾ ಇರೋ ಸುತ್ತಲ ಇರೋ ಪರಿಸರ, ಅದರಲ್ಲಿ ಅದನ್ನು ಸ್ಥಳೀಯತೆ ಅಂತ ಕರೀತೇನೆ ನಾನು. ಆ ಸ್ಥಳೀಯತೆಯಲ್ಲಿ ಆಳವಾಗಿ ಬೇರು ಬಿಡದೆ ಹೋದರೆ ನಾವು ಲೇಖಕರ ಹಾಕಿ ಆಗಲ್ಲ. ಅದು ಸ್ಥಳೀಯತೆ ಒಂದೇ ನಮ್ಮ ಬರಹನ ರೂಪಿಸಲ್ಲ, ಅದಕ್ಕೆ ಇನ್ನೊಂದು ಆಯಾಮ ಬೇಕು. ಆ ಆಯಾಮ ತಿರುಗಾಟದಲ್ಲಿ ಸಿಗುತ್ತೆ. ಸೊ ನಾನು ಭಾಳ ಹಿಂಜರಿಕೆಯ, ಮಖೇಡಿಯ, ಸಂಕೋಚದ ವ್ಯಕ್ತಿ. ನಾನು ಪ್ರವಾಸ ಮಾಡೋನಲ್ಲ. ಆದರೆ ಪ್ರವಾಸಕ್ಕೆ ನಾನು ವಿಶ್ವವಿದ್ಯಾಲಯ ದೂಡಿದ ಮೇಲೆ ಹಳ್ಳಿಗಳ ಪ್ರವಾಸ, ಭಾರತದ ಬೇರೆ ಬೇರೆ ರಾಜ್ಯಗಳ ಪ್ರವಾಸ ಮತ್ತು ಬೇರೆ ಬೇರೆ ದೇಶಗಳ ಪ್ರವಾಸ ಮಾಡುವಾಗ ನಾನೆಲ್ಲೋ ಒಂದು ಪರಕೀಯವಾದ ಸ್ಥಳಕ್ಕೆ ಬಂದಿದ್ದೀನಿ ಅಂತ ಅನಿಸೋದೇ ಇಲ್ಲ ನನಗೆ. ಯಾಕಂದರೆ ನನ್ನ ಸಾಹಿತ್ಯ ದೀಕ್ಷೆನೇ ಎಂಥದ್ದು ಅಂದರೆ, ನಮ್ಮ ಕುವೆಂಪು ನೀವು ಹೇಳಿದ್ರಲ್ಲ ವಿಶ್ವಮಾನವನ ಪ್ರಶ್ನೆ, ಜಗತ್ತಲ್ಲಿ ಎಲ್ಲೋದ್ರೂ ನಮಗಿಂತ ವಿಶಿಷ್ಟವಾದ ಸಂಸ್ಕೃತಿ ಇದೆ, ವಿಶಿಷ್ಟವಾದ ಭಾಷೆ ಇದೆ, ವಿಶಿಷ್ಟವಾದ ಭೌಗೋಳಿಕ ಪರಿಸರ ಇದೆ. ಆದರೆ ಮನುಷ್ಯರಲ್ವ ಅಲ್ಲಿರೋರು, ಅವ್ರು ನನ್ನವರೇ ಅಂತ ಅನ್ನಿಸ್ತಾ ಇರ್ತದೆ. ಹೀಗಾಗಿ ನಾನು ಎಲ್ಲೋದ್ರೂ ಬರೀ ಸ್ಥಳಗಳನ್ನು ಗಮನಿಸೋದಿಲ್ಲ, ಜನರ ಜೊತೆಗೆ ಮಾತಾಡ್ತಾನೆ, ಅವರ ಅನುಭವವನ್ನು ಪಡಿತೇನೆ. ಹೀಗಾಗಿ ನನಗೆ ಹೊಸಪೇಟೆ, ಹಂಪಿ, ಶಿವಮೊಗ್ಗ, ಮೈಸೂರು, ಅಥವಾ ಆಫ್ರಿಕಾದ ಯಾವುದೋ ಒಂದು ಊರು, ಇರಾನ್ ಅಥವಾ ಇರಾಕ್ನ ಯಾವುದೋ ಒಂದು ಹಳ್ಳಿಗೆ ಹೋದಾಗಲೂ ಕೂಡ ಬಹಳ ವಿಶಿಷ್ಟ ಅನಿಸುತ್ತೆ. ಆದರೆ ನಮ್ಮ ಸಂಸ್ಕೃತಿಯ ವಿಸ್ತರಣೆ ಇಲ್ಲೂ ಇದೆ. ಯಾಕಂದರೆ ಅಲ್ಲೂ ಮನುಷ್ಯ ಇದ್ದಾರಲ್ಲ, ಅಲ್ಲೂ ಊಟ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಬೇಸಾಯ ಮಾಡ್ತಾರೆ. ಇನ್ನೊಂದು ಮುಖ್ಯ ಅಂದರೆ, ನೀವು ಅಲ್ಲಿ ಜನಗಳನ್ನ ಅರ್ಥ ಮಾಡ್ಕೊಂಡಿರೋದಕ್ಕೂ ಮೂಲ ಕಾರಣ ಅಂದರೆ ನೀವು ಅವ್ರ ಜೊತೆ ಬೆರೆಯುವಂಥ ಒಂದು ಮನೋಭಾವನೂ ಇರ್ಬೋದು ಅನ್ಕೊಂತೀನಿ ಸರ್. ನಗರತ್ನ ನಾವೆಲ್ಲ ಈ ಡ್ಯಾಮ್ ಕೆಳಗಡೆ ಇರುವಂತಹ ಊರಿನವರು, ಹಾಂ ಸರ್, ಗದ್ದೆ ಕೆನಾಲ್ ಮೇಲೆ ಇರ್ತೀನಿ ಅಂತ ಹಠಪಟ್ಟರೆ ನೀರು ಅಲ್ಲಿಗೆ ಹೋಗಲ್ಲ. ಗದ್ದೆ ಕೆಳಗಡೆನೇ ಇರಬೇಕು, ಕೆನಾಲ್ಗೆ ಅಥವಾ ನದಿಗೆ ಕೆಳಗಡೆ ಇದ್ದರೆ ಮಾತ್ರ ಹರಿತದಲ್ವ. ನಮ್ಗೆ ಅನುಭವ ಮತ್ತು ತಿಳುವಳಿಕೆ ಬೇಕು ಅಂದರೆ ನಮ್ಮ ಎಲ್ಲ ಈಗೋಗಳನ್ನು, ನಮ್ಮ ಪ್ರತಿಷ್ಠೆಗಳನ್ನು ಬಿಟ್ಟು ಬೀದಿಯಲ್ಲಿ ಜನರ ಜೊತೆ ಹೋದಾಗಲೇ ಅನುಭವ ಸಿಗೋದು. ಇಲ್ಲ ಅನುಭವ ಶೂನ್ಯರಾಗಿ ನಾವು ಟೊಳ್ಳಾಗಿಬಿಡ್ತೀವಲ್ವ. ಅದರಿಂದ ನಾನು ಜನರ ಜೊತೆಗೆ ಬೆರೆತಿದ್ದು ನನಗೆ ಸಾಹಿತ್ಯ ಕೊಟ್ಟ ಒಂದು ತರಬೇತಿನೂ ಇರಬಹುದು. ಆದರೆ ನಾನು ಅನುಭವ ಪಡೆಯೋದಕ್ಕಾಗಿ ಬಹಳ ಹಂಬಲಿಸ್ತೇನೆ. ಅದಕ್ಕಾಗಿ ಜನರನ್ನು ಮಾಹಿತಿ ಕೊಡೋರು ಅಂತ ತಿಳ್ಕೊಂಬಿಟ್ಟಿರ್ತೀವಿ ನಾವು ಅನೇಕ ಸಲ. ಜನರಲ್ಲಿ ನಾಲೆಡ್ಜ್ ಇದೆ,
ಜನರಲ್ಲಿ ಒಂದು ವಿವೇಕ ಇದೆ ಅನ್ನೋದು ನನಗೆ ಗೊತ್ತಾಗಿದ್ದು ರಿಸರ್ಚ್ ಮಾಡೋಕ್ಕೆ ಹೋದಾಗ. ಉದಾಹರಣೆಗೆ ಕಂಪ್ನಿಗೆ ನಮ್ಮ ರೈತರು ಭೂಮಿ ಕೊಡುವಂಥ ಒಂದು ಹೋರಾಟದಲ್ಲಿ ನಾನು ಭಾಗವಹಿಸಿದೆ. ಅಲ್ಲಿ ಕೇಳಿದೆ ಜನರಿಗೆ, ನೀವು ಇಲ್ಲಿ ಚಿಗರೆಗಳು ತಿಂತಾವಲ್ಲ, ಈ ಕೊಪ್ಪಳ ಮತ್ತು ಗದಗ ನಡುವೆ ತುಂಬ ಚಿಗರೆಗಳು, ಈ ಚಿಗರೆ ತಿಂತಾವಲ್ಲ, ನಿಮ್ಮ ಬೆಳೆ ಏನಿದು, ಇದು ಹೇಗೆ ನೋಡ್ತೀರಿ ಅಂತ. ಅವ್ರು ಹೇಳಿದರು, ನೋಡಪ್ಪ, ಒಂದು ಕೂರ್ಗಿಗೆ 4 ತಾಳಿರ್ತಾವೆ, ಮೊದಲನೇ ತಾಳಲ್ಲಿ ಏನು ಬೀಜ ಬಿತ್ತೀವಿ ಅದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎರಡನೇದು ಜನರಿಗೆ, ಉಳಿದು 2 ತಾಳಿದ್ದು ನಮಗೆ ಅಂತ. ಇದು ಮಾಹಿತಿ ಅಲ್ಲ, ಇದೊಂದು ವಿವೇಕ. ನೋಡ್ರಿ, ಅವ್ರು ಏನು ಪರಿಸರವಾದ ಓದಿಲ್ಲ, ಎಂಥದ್ದು ಇಲ್ಲ, ಆದರೆ ನಾವು ಬೆಳೆದ ಒಂದು ಭಾಗ ಪಶು ಪಕ್ಷಿಗಳಿಗೆ ಉಚಿತವಾಗಿ ತಿನ್ನಲಿ ಅಂತ ಬಯಸ್ತಿದ್ದಾರಲ್ಲ, ಇದು ಎಷ್ಟು ದೊಡ್ಡ ವಿವೇಕ, ಅದೊಂದು ಪರಂಪರೆ ವಿವೇಕ. ಸೊ ಹೀಗಾಗಿ ಜನರ ಹತ್ರ ಹೋದಾಗ ಮಾಹಿತಿಗಾಗಿ ಹೋಗಲ್ಲ ನಾನು, ಅವರ ನಾಲೆಜ್ಗಾಗಿ ಹೋಗ್ತೀನಿ ಮತ್ತು ಅವರ ವಿಸ್ಡಮ್ಗಾಗಿ ಹೋಗ್ತೇನೆ. ಅಂದರೆ ನೀವು ಪ್ರವಾಸನೂ ಕೂಡ ನಿಮ್ಮ ಒಂದು ಹವ್ಯಾಸನೇ ಆಗ್ಬಿಟ್ಟಿದೆ, ಸಂಶೋಧನಾ ಕೆಲಸ ಮಾಡ್ತಾ ಮಾಡ್ತಾ. ಒಂದು ಏನಾಯಿತು ಅಂದರೆ, ನಾನು ಬಹಳ ಗಂಭೀರವಾದ ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳು ಮಾತ್ರ ಓದೋ ಸಂಶೋಧನೆ ಮತ್ತು ವಿಮರ್ಶೆಯಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ಯಾವಾಗಲೂ ಅಕಾಡೆಮಿಕ್ ಆದ ಓದುಗರು ಇರ್ತಾರೆ, ಕಾಲೇಜು ಯೂನಿವರ್ಸಿಟಿಗಳಲ್ಲಿರೋರು. ಮತ್ತು ಅವ್ರು ಸಾಮಾನ್ಯವಾಗಿ ಓದೋದು ಅವರ PhDಗೋಸ್ಕರ, ಅವರ ಪರೀಕ್ಷೆಗೋಸ್ಕರ ಓದ್ತಾರೆ, ಒಂಥರ ಕಡ್ಡಾಯ ಓದೋದು. ಆದರೆ ನಾನು ಇದೇನು 2-3 ಬರಹಗಳು ಮಾಡಿದೆ, ಆತ್ಮಕಥೆ, ಪ್ರವಾಸ ಕಥನ ಮತ್ತು ಲಲಿತ ಪ್ರಬಂಧ ಮತ್ತು ಅಂಕಣ. ಇದಕ್ಕೆ ಬೇರೆಯೇ ಓದುಗರು ಸಿಕ್ಕರು. ಯಾರೋ ಒಬ್ಬ ಆಟೋ ರಿಕ್ಷಾ ಡ್ರೈವರು, ಯಾರೋ ಒಬ್ಬ ವೈದ್ಯ, ಯಾರೋ ಒಬ್ಬ ನಿವೃತ್ತ ಸೈನಿಕ, ಯಾರೋ ಒಬ್ಬ ವ್ಯಾಪಾರಿ ಓದಿ ಫೋನ್ ಮಾಡ್ತಾರೆ ಅಥವಾ ಪತ್ರ ಬರೀತಾರೆ, ನಾವು ಇವತ್ತು ಇಂಥ ಲೇಖನ ಓದಿದ್ವಿ ಅಂತ. ಸೊ ನನಗೆ ಒಂದು ಬಗೆಯಲ್ಲಿ ನೀವೇನು ಹೇಳಿದ್ರಿ, ಈ ಪ್ರಕಾರಗಳು ಲಲಿತ ಪ್ರಬಂಧ, ಪ್ರವಾಸ ಕಥನ ಮತ್ತು ಅಂಕಣ ಬರಹ, ಇದು ವಿಶ್ವವಿದ್ಯಾಲಯದಲ್ಲಿರೋ ಕಾರಣಕ್ಕಾಗಿ ಏನೋ ಒಂದು ಸೀಮಿತತೆ ಬರ್ತದಲ್ಲ, ಅಕಾಡೆಮಿಕ್ ಸೀಮಿತತೆ, ಶೈಕ್ಷಣಿಕ ವಲಯದಲ್ಲೇ ಇರೋದು, ಆ ಕೋಟೆಯಿಂದ ನನಗೆ ಒಂದು ಬಿಡುಗಡೆ ಮಾಡಿತ್ತು. ಇವತ್ತಿಗೂ ನಾನು ಲಲಿತ ಪ್ರಬಂಧಗಳಿಗೆ ಅತಿ ಹೆಚ್ಚು ಓದುಗರು ಇರೋದು ಮಹಿಳೆಯರು, ಅತಿ ಹೆಚ್ಚು. ಯಾಕಂದರೆ ನನ್ನ ಆ ಅಡುಗೆಯ ಹಿತ್ತಲು ಜಗತ್ತನ್ನು, ಅಡುಗೆ ಲೋಕವನ್ನು ಮನೆ ಕೇಂದ್ರಿತವಾಗಿ, ನಮ್ಮ ದೈನಿಕ ಬದುಕಿನ ಕೇಂದ್ರಿತವಾದ ವಿವರಗಳಲ್ಲಿ ಹೆಚ್ಚು ಬರೀತೇನೆ ನಾನು. ಅದಕ್ಕೂ ಕಾರಣ ಅದಕ್ಕೆ ತುಂಬ ನೀವು ಇಷ್ಟ ಆಗ್ತೀರಾ ಅನ್ಸುತ್ತೆ ಓದುಗರಿಗೆ. ಯಾಕೆಂದ್ರೆ ನಿಮ್ಮ ಬರಹಗಳನ್ನ, ಕಥೆಗಳನ್ನು ಓದ್ತಾ ಇದ್ರೆ ನಮ್ಮ ಮನೆಯಲ್ಲೇ ನಡೀತಾ ಇದೆ, ನಮ್ಮ ಸುತ್ತಮುತ್ತಲೇ ಇದೇನೋ ಇದು ವಾತಾವರಣ ಅಂತ ಅನ್ಸುತ್ತೆ ಸರ್. ಒಂದು ನಗರದ ನಾವೆಲ್ಲ ಬೇರೆ ಧರ್ಮದವರು, ಜಾತಿಯವರು, ಊರಿನವರು ಎಲ್ಲ ಆಗಿದ್ರು, ಮೂಲಭೂತವಾಗಿ ನಾವು ಮನುಷ್ಯರು ನೋಡಿ. ಆ ಒಂದು ಎಲ್ಲರ ಮನೆಯಲ್ಲೂ ಹಸಿವು, ಜಗಳ, ಸಂತೋಷ, ಸಂಭ್ರಮ ಇರುತ್ತಲ್ಲ, ಅದನ್ನು ನಾನು ಗುರುಸಕ್ಕೆ ಟ್ರೈ ಮಾಡ್ತೀನಿ. ಹೀಗಾಗಿ ಓದುಗರು ನನಗೆ ಲಿಂಕ್ ಆಗಿರಬಹುದು. ಆಮೇಲೆ ತಮ್ಮ ಅತ್ಯಂತ ಪ್ರೀತಿ ಪಾತ್ರ ಚಾರಣ, ಮೋಸ್ಟ್ಲಿ ನೀವು ನಮ್ಮ ಹೊಸಪೇಟೆಯ ಮಾತಂಗ ಪರ್ವತ ಸೇರಿದಂತೆ ಹಲವಾರು ಬೆಟ್ಟಗಳನ್ನೆಲ್ಲ ನೀವು ಚಾರಣ ಮಾಡಿದ್ದೀರಿ ಅಂತ ಅನ್ಕೊಂತೀನಿ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಒಂದು ನನಗೆ ನನ್ನ ಬಾಲ್ಯದಲ್ಲೇ ನಮ್ಮ ಊರನ್ನೇ ನೀವು ನೋಡಿದ್ರೆ ಅದು ಸುತ್ತಮುತ್ತ ಬೆಟ್ಟ ಗುಡ್ಡಗಳಿರೋ ಊರು. ಹೀಗಾಗಿ ನಾವು ಬಾಲ್ಯದಲ್ಲಿ ದನ ಕಾಯಕ್ಕೆ ಹೋಗುವಾಗ ಅಥವಾ ನಮ್ಮ ಹೊಲಕ್ಕೆ ಹೋಗುವಾಗ ಬೆಟ್ಟಗಳನ್ನು ಹತ್ತುತ್ತಾ ಇದ್ವಿ. ಬೆಟ್ಟ ಹತ್ತಿದರೆ ಮೇಲ್ಗಡೆ ಕೆಳಗಡೆ ಇರೋ ಎಲ್ಲ ಊರು, ಕೆರೆ ಎಲ್ಲ ಒಂದು ಚಿತ್ರ ಬರ್ದಂಗೆ ಕಾಣುತ್ತಲ್ಲ, ಅದು ಭಾಳ ಸಂತೋಷ ಕೊಡೋದು. ದನ ತನ್ನ ಪಾಡಿಗೆ ಮೇಯ್ತಾ ಇದ್ದರೆ ನಾವು ಬೆಟ್ಟ ಹತ್ತುತ್ತಾ ಇದ್ವಿ. ಅದು ಇಡೀ ಜೀವನ ಉದ್ದಕ್ಕೂ ನನಗೆ ಹಿಂಗೆ ಹಿಂಬಾಲಿಸ್ತದೆ. ಆ ಬೆಟ್ಟ ಏರುವ, ಕಾಡನ್ನು ಸುತ್ತಾಕುವ ಒಂದು ಹವ್ಯಾಸ ನಾನು ಊಹೆ ಮಾಡಲಿಲ್ಲ. ಹೆಚ್ಚು ಕಡಿಮೆ ಕರ್ನಾಟಕದ ಬಹುತೇಕ ಪರ್ವತಗಳನ್ನು, ಬೆಟ್ಟಗಳನ್ನು ಹತ್ತಿದ್ದೇನೆ. ನಿಜವಾಗ್ಲೂ ಹಿಮಾಲಯಕ್ಕೆ ನಾನು ಮತ್ತೆ ನಾನು ಮತ್ತು ಬಾನು ಅನೇಕ ಸಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗ್ತೇನೆ. ಗೊತ್ತಿಲ್ಲ, ಅದೊಂದು ಬರೀ ದೈಹಿಕ ಶ್ರಮದ ಕೆಲಸ ಅಂತ ನಾನು ಅಂದ್ಕೊಂಡಿಲ್ಲ, ಅಥವಾ ಅದು ಬರೀ ಪ್ರವಾಸನೂ ಅಲ್ಲ. ಅದು ಒಂದು ಬಗ್ಗೆ ಆಧ್ಯಾತ್ಮಿಕ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಕೊಡುತ್ತೆ. ನಿಮ್ಗೆ ಗೊತ್ತಿಲ್ಲದಿರೋ ಪ್ರದೇಶದಲ್ಲಿ, ಗೊತ್ತಿಲ್ಲದಿರೋ ಊರಲ್ಲಿ, ಗೊತ್ತಿಲ್ಲದಿರೋ ಜನರ ಜೊತೆಗೆ ಉಸಿರಾಟಕ್ಕೆ ಗಾಳಿನೂ ಕಡಿಮೆ ಇರೋ ಪ್ರದೇಶದಲ್ಲಿ ಬದುಕುವಾಗ ಒಂದು ಮರಣದ ಅನುಭವನೂ ಆಗ್ಬಿಡ್ತದೆ. ಎಷ್ಟೋ ಸಲ ಹಿಮಪಾತದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ನನಗನ್ಸುತ್ತೆ ಅದು ಆಗಬೇಕು ಒಬ್ಬ ಮನುಷ್ಯರಿಗೆ. ಊರುಗಳಲ್ಲಿ ನಾವು ಅನೇಕ ಸಲ ಕುಪಮಂಡುಕಗಳಾಗಿಬಿಟ್ಟಿರ್ತೀವಿ. ನಂಗೆ ಚಾರಣ ಹಾಗೆ ಪ್ರಕೃತಿ ನೋಡೋ ಒಂದು ಅವಕಾಶ, ನನ್ನ ದೇಹಕ್ಕೆ ಏನು ದೃಢತೆಯನ್ನು ಸಂಭಾಳಿಸೋ ಒಂದು ಎಕ್ಸಸೈಸ್ ಅಂತ ಅಂದ್ಕೊಂಡಿಲ್ಲ ನಾನು. ಆರೋಹಣವೇ ಒಂದು ಬಗೆಯ ಒಂದು ಆಧ್ಯಾತ್ಮಿಕ ಎಕ್ಸ್ಪೀರಿಯನ್ಸ್ ಅಂತ ಕೂಡ ನಾನು ಅನ್ನಿಸ್ತದೆ. ಪ್ರಕೃತಿ ಜೊತೆಗೆ ಡಿಸ್ಕನೆಕ್ಟ್ ಆಗಿ ಬದುಕ್ತಿರೋದೇ ನಮ್ಮ ದುರಂತ ಅನಿಸುತ್ತೆ. ನಂಗೆ ಚಾರಣ ಯಾವಾಗಲೂ ಪ್ರಕೃತಿ ಜೊತೆಗೆ ನಮ್ಮ ಎಲ್ಲ ಕ್ಷುದ್ರತೆಗಳನ್ನು ಕಳ್ಕೊಳ್ಳೋ ಜಾಗ ಅಂದರೆ ನನ್ನ ಪ್ರಕಾರ ಚಾರಣ. ಆದರೆ ಎಲ್ಲ ಅಹಂಕಾರ ಕಳ್ಕೊಂಡು ನಾವು ಒಂಥರ ಶೂನ್ಯಕ್ಕೆ ಹೋಗಿ ಕೀಳರ ಮೇಲೆ ನರಳಬೇಕಾಗಿಲ್ಲ. ಇಂಥ ಬೆಟ್ಟ ಹತ್ತಿದ್ದೆ, ಇಂಥ ಪರ್ವತ ಹತ್ತಿದೆ ಅಂತ ಮತ್ತೆ ಅಭಿಮಾನ ವಾಪಸ್ ಬರ್ತದೆ, ಆತ್ಮವಿಶ್ವಾಸ ವಾಪಸ್ ಬರ್ತದೆ. ಅಹಮನ್ನು ಕಳೆದುಕೊಳ್ಳುವ ಮತ್ತು ಆತ್ಮವಿಶ್ವಾಸವನ್ನು ಪಡೆಯೋ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ DVG ಅವರ ಒಂದು ಮಾತು ಕೂಡ ನೆನಪಾಗುತ್ತೆ, ಹುಲ್ಲಾಗೋ ಬೆಟ್ಟದಡಿ ಅಂತ. ಅಂದರೆ
ಅದು ಬೆಟ್ಟ ಏರ್ತಾ ಇರ್ತಾ ಮೋಸ್ಟ್ಲಿ ನೀವು ಹೇಳಿದ್ರಲ್ಲ ಆಧ್ಯಾತ್ಮದ ಕಡೆನೂ ಮನಸ್ಸು ವಾಲುತ್ತೆ ಅಂತ, ಆಮೇಲೆ ನಾವು ಪ್ರಕೃತಿಯ ಒಂದು ಭಾಗ ಆಗ್ಬಿಡ್ತೀವೇನೋ ಅಂತ ಅನ್ಸುತ್ತಲ್ವಾ? ನೋಡಿ, ನಾನು ಕುದುರೆ ಮುಖಕ್ಕೆ ಹೋದಾಗ ಕುದುರೆಯ ಮುಖದಲ್ಲಿ ಹುಲ್ಲು ಅಂತ ಒಂದು ಲೇಖನ ಬರೆದೆ. ಅಂದರೆ ಅಲ್ಲಿ ಎಷ್ಟು ಜಾತಿಯ ಹುಲ್ಲುಗಳು ಬೆಳೆದಿವೆ ಆ ಕುದುರೆ ಮುಖದಲ್ಲಿ ಅಂತ. ಕುದುರೆ ಮುಖ ಬಹಳ ಎತ್ತರವಾದ ಪರ್ವತ ಹೌದು, ಆದರೆ ಆ ಎತ್ತರದ ಪರ್ವತಕ್ಕೆ ಅಸ್ತಿತ್ವ ಕೊಟ್ಟಿರೋದು ಅಲ್ಲಿನ ಹುಲ್ಲು. ಹುಲ್ಲು ಅಂದರೆ ನಮ್ಮಲ್ಲಿ ಕ್ಷುದ್ರತೆಯ ಸಂಕೇತವಾಗಿ ಅನೇಕ ಸಲ ಬಳಸ್ತಾರೆ, ನಾನು ಹುಲ್ಕಡ್ಡಿಗೆ ಸಮ ನೀನು ಹಾಗೆ ಅಂತ. ಆ ಹುಲ್ಲು ಭಾಳ ಇಂಪಾರ್ಟೆಂಟ್ ಆಗಿರೋ ಆ ಹುಲ್ಲು ಬೆಳೆಯೋದ್ರಿಂದಲೇ ಅದರ ಬೇರುಗಳಲ್ಲಿ ನೀರು ಇಳಿದು ಆ ಇಡೀ ಪರ್ವತದ ತುಂಬ ನೀರು ತುಂಬಿಕೊಂಡು ನಮ್ಮ ಶರಾವತಿ, ನಮ್ಮ ತುಂಗೆ, ನಮ್ಮ ಭದ್ರೆ ಹುಟ್ಟೋದು ಅಲ್ಲಿ. ಹುಲ್ಲು ಆ ನೀರಿಗೆ ಕಾರಣ ಆಗಿದೆ. ಅಂದರೆ ನೀವು ಪರ್ವತದ ಹತ್ತುವಾಗ ಆ ಭವ್ಯ ಅಂತ ಕರಿತೀವಲ್ವ, ಸಬ್ಲೈಮ್ ಅಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆದರೆ ಅಲ್ಲಿರೋ ಸಣ್ಣ ಹೂವಿನ ಕಣಿವೆಗೆ ಹೋಗಿದ್ದೆ. 15,000 ಅಡಿ, ಉಸಿರಾಟಕ್ಕೆ ಕೂಡ ಕಷ್ಟ ಇರುವಂಥ ಜಾಗ. ಅಷ್ಟು ನೀರ್ಗಲ್ಲುಗಳ ಒಳಗಡೆ 0 ಡಿಗ್ರಿ ಚಳಿಯೊಳಗಡೆ ಹಿಮದಲ್ಲಿ 6 ತಿಂಗಳು ಮುಚ್ಚೋಗೋ ಒಂದು ಕಣಿವೆಯಲ್ಲಿ ಇಷ್ಟು ಅದ್ಭುತವಾದ ಹೂಗಳು ಅರಳಿವೆಯಲ್ಲ ಅಂತ. ಈ ಮೂಲಕ ಏನು ಹೇಳ್ತಿದ್ದೀನಿ ಅಂದರೆ, ಚಾರಣದಲ್ಲಿ ಪರ್ವತಗಳಿದಾವಲ್ಲ, ಅವು ತಮ್ಮ ಅಗಾಧತೆಯಿಂದ ನಮ್ಮ ಸಬ್ಲೈಮ್ ಅಂತ ಕರಿಬಹುದಾದ ಅನುಭವ ಕಾರಣ. ಆದರೆ ಅಲ್ಲಿರೋ ಸಣ್ಣ ಕೀಟ, ಸಣ್ಣ ಹುಲ್ಲು, ಸಣ್ಣ ಹೂವು, ಸಣ್ಣ ವಿವರಗಳನ್ನು ನೋಡೋಕ್ಕೆ ಒತ್ತಾಯಿಸ್ತದೆ ಚಾರಣ. ನಿಮ್ಗೆ ಏಕಕಾಲಕ್ಕೆ ಆಕಾಶಕ್ಕೆ ಮುಟ್ಟುವ ಗಗನಚುಂಬಿ ಶಿಖರಗಳನ್ನು ನೋಡ್ಬೋದು, ಆದರೆ ನೆಲದಲ್ಲಿ ಯಾರಿಗೂ ಕಾಣದೆ ಅರಳಿರೋ ಹುಲ್ಲಿನ ಹೂವನ್ನು ನೀವು ನೋಡ್ಬೋದು. ಅದರಿಂದ ಚಾರಣ ನಮ್ಗೆ ವಿನೀತರಾಗೋಕ್ಕೆ ಕಲಿಸುತ್ತೆ. ನೋಡಯ್ಯ ಅಲ್ಲಿ ಏನಿದೆ ದಾರಿಲಿ. ಚಾರಣದಲ್ಲಿ ನಾಗರತ್ನ ತುದಿ ಮುಟ್ಟೋದು, ಗುರಿ ಮುಟ್ಟೋದು ಮುಖ್ಯ ಅಲ್ಲ, ಪಯಣವೇ ಮುಖ್ಯ. ಯಾಕಂದರೆ ಪಯಣದಲ್ಲಿ ನೀವು ಎಷ್ಟೊಂದು ಗಿಡಮರಗಳು ನೋಡ್ತೀರಿ, ಎಷ್ಟೊಂದು ಜನರನ್ನು ಭೇಟಿ ಮಾಡ್ತೀರಿ, ಎಷ್ಟೊಂದು ಜನರ ಸಹಾಯ ತಗೊಳ್ತೀರಿ. ಜರ್ನಿ ಈಸ್ ಇಂಪಾರ್ಟೆಂಟ್, ನಾಟ್ ಡೆಸ್ಟಿನೇಷನ್. ಹಾಗೇನೆ ಇನ್ನು ಪುಸ್ತಕಗಳ ಬಗ್ಗೆ ಮಾತಾಡ್ತಾ ಹೋದರೆ, ತಮ್ಮ ಅತ್ಯಂತ ಜನಪ್ರಿಯ ಲಲಿತ ಪ್ರಬಂಧಗಳು ಓದುಗರಿಗೆ ನೈಜ ಸಂಗತಿಗಳನ್ನೇ ಕಟ್ಕೊಟ್ಟಿದ್ದೇವೇನೋ ಅಂತ ಮೂಡಿ ಬಂದಿದೆ. ಅದ್ರ ಜೊತೆಗೆ ತಮ್ಮ ಸೂಫಿಸಂ ಬಗ್ಗೆ ಸ್ವಲ್ಪ ಹೇಳಿ ಸರ್. ಒಂದು ಲಲಿತ ಪ್ರಬಂಧ, ನನ್ನ ಗುರು, ನನ್ನ ಲಲಿತ ಪ್ರಬಂಧದಲ್ಲಿ ದೊಡ್ಡ ಪ್ರೇರಣೆ ಕೊಟ್ಟವರು ಮೂರ್ತಿರಾಯರು. ನಮಗೆಲ್ಲ ದೊಡ್ಡ ಲೇಖಕರು ಲಲಿತ ಪ್ರಬಂಧಗಳನ್ನು ಬರೆದಿದ್ದಾರೆ. ಅದೊಂದು ದೊಡ್ಡ ಹೆದ್ದಾರಿ. ಆ ಹೆದ್ದಾರಿನಲ್ಲಿ ತುಂಬ ತೆವಳ್ಕೊಂಡು 4 ಹೆಜ್ಜೆ ಇಟ್ಟಿದ್ದೀನಿ. ಅದೆಲ್ಲ ದೊಡ್ಡ ಎತ್ತರಗಳನ್ನು ಮುಟ್ಬಿಟ್ಟಿದ್ದಾರೆ ನಮ್ಮ. ಬಟ್ ನನಗೆ ಏನಂದರೆ, ಆ ಪ್ರಕಾರ ಯಾಕೆ ಇಷ್ಟ ಅಂದರೆ, ನೀವು ಇನ್ನೊಬ್ಬರನ್ನ ಜೋಕ್ ಮಾಡಿ, ವ್ಯಂಗ್ಯ ಮಾಡಿ, ವಿಡಂಬನೆ ಮಾಡಿ ನಗಬಹುದು. ಆದರೆ ಲಲಿತ ಪ್ರಬಂಧಗಳ ಶ್ರೇಷ್ಠತೆ ಏನಂದರೆ, ನಮಗೆ ನಾವೇ ವ್ಯಂಗ್ಯ ಮಾಡಿಕೊಂಡು, ನಮಗೆ ನಾವೇ ಗೇಲಿ ಮಾಡಿಕೊಂಡು ನಗೋದು. ಅದು ಭಾಳ ಆತ್ಮವಿಮರ್ಶೆ ಇಲ್ಲದೆ ಹೋದರೆ ನೀವು ಲಲಿತ ಪ್ರಬಂಧ ಬರೆಯೋಕ್ಕೆ ಆಗಲ್ಲ. ಮತ್ತು ಅದರಲ್ಲಿ ನೀವು ಮಾನಸಿಕವಾಗಿ ಹೆಣ್ಣಾಗದೆ ಲಲಿತ ಪ್ರಬಂಧ ಬರೆಯೋಕ್ಕಾಗಲ್ಲ. ಆ ಲಲಿತ ಪ್ರಬಂಧ ಹೆಸರಿನಲ್ಲೇ ಲಲಿತ ಇದೆ ನೋಡಿ ಅಲ್ವಾ. ಒಂದು ಕೋಮಲವಾದ ಲೋಕಗಳನ್ನು ಅದರಲ್ಲಿ ನೀವು ತರಬಹುದು. ಮತ್ತು ಒಂದು ಲಹರಿನಲ್ಲಿ ಒಂದು ಚಿಂತನೆಯನ್ನು ಹರಿಬಿಡ್ಬೋದು. ಆ ಕಾರಣಕ್ಕೆ ನನಗೆ ಇಷ್ಟ. ಆದರೆ ನೀವೇನು ಸೂಫಿಸಮ್ ಬಗ್ಗೆ ಹೇಳಿದ್ರಿ, ನನಗೆ ಈ ದೇಶದಲ್ಲಿ ಒಂದು ದ್ವೇಷವನ್ನು ಹುಟ್ಟಿಸೋದಕ್ಕೆ ಬೇಕಾದಷ್ಟು ಕೆಲಸಗಳು ನಡೀತಾ ಇರುವಾಗ, ಪ್ರೀತಿ ಹುಟ್ಟಿಸೋದು ಇದೆಯಲ್ವ ಈ ದೇಶದಲ್ಲಿ, ಸಾಮರಸ್ಯ ಹುಟ್ಟಿಸೋದು ಇದೆಯಲ್ವ, ಅದೇನು ಈ ಕಾಯಿಲೆಗೆ ಎಲ್ಲಿದೆ ಔಷಧಿ? ದ್ವೇಷ ಹುಟ್ಟಿಸೋ ಈ ಆಲೋಚನೆಗೆ ಎಲ್ಲಿದೆ ಅಂತ ನೋಡುವಾಗ ನನಗೆ ಕಂಡದ್ದು ಈ ಮೊಹರಂ, ಈ ಸಿನಿಮಾ, ಅಮೀರ್ ಬಾಯಿ, ಈ ರಂಗಭೂಮಿ. ನೀವು ಕರ್ನಾಟಕದ ರಂಗಭೂಮಿ ನೋಡಿ, ಎಲ್ಲ ಧರ್ಮದವರು ಸೇರಿ ಅದನ್ನು ಕಟ್ಟಿದ್ದಾರೆ. ನೀವು ಕೃಷ್ಣ ಪಾರಿಜಾತ ನೀವು ನೋಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಅದರ ಬಹಳ ಮುಖ್ಯ ನಟರು ಮುಸ್ಲಿಮರು. ಅಪ್ಪಲಾಲ್ ನದಾಫನವನು ಕೃಷ್ಣ ಪಾತ್ರಕ್ಕೆ ಬಹಳ ಪ್ರಖ್ಯಾತಿಯನ್ನು ಪಡೆದಿದ್ದಂಥವನು. ನೀವು ಅಮೀರ್ ಬಾಯಿ ಕರ್ನಾಟಕ ನೋಡಿದರೆ, ಆಕೆ ರಾಮನನ್ನು ಕುರಿತು 8 ಸಿನಿಮಾ ಮಾಡ್ತಾರೆ 1940ರಿಂದ 48ರವರೆಗೆ. ವಿಜಯ್ ಭಟ್ ಅಂತ ಆ ಎಲ್ಲ ಸಿನಿಮಾಗಳಲ್ಲಿ ಅವಳು ನಟಿ. ಅವು ತೇರೆ ಶಿವ, ಮೇರ ಕೋಯಿ, ಕೃಷ್ಣ ಕನಯ್ಯ ಅಂತ. ಸೊ ಈ ಥಿಯೇಟರ್ ಅಂತ ಏನು ಕರಿತೀವಿ, ಮ್ಯೂಸಿಕ್, ಮ್ಯೂಸಿಕ್ ಅಂತ ನಿಮ್ಗೆ ಗೊತ್ತಲ್ಲ. ಅಬ್ದುಲ್ ಕರೀಂ ಖಾನ್ರು ಮತ್ತು ಭೂಗಂಧರ್ವ ರೆಹಮತ್ ಖಾನ್ರು ಕರ್ನಾಟಕಕ್ಕೆ ಹಿಂದೂಸ್ತಾನಿ ಮ್ಯೂಸಿಕ್ಕನ್ನು ತಂದವರು. ಅಬ್ದುಲ್ ಕರೀಂ ಖಾನ್ರ ಶಿಷ್ಯರೇ ನಮ್ಮ ಸವಾಯಿ ಗಂಧರ್ವ, ಮತ್ತು ಅವ್ರ ಶಿಷ್ಯರೇ ಗಂಗೂಬಾಯಿ ಮತ್ತು ಭೀಮಸೇನ್ ಜೋಶಿ. ಸೊ ನೀವು ಸಂಗೀತ, ರಂಗಭೂಮಿ, ಸಿನಿಮಾ ತಗೊಳ್ಳಿ, ಇದರಲ್ಲೆಲ್ಲ ಒಂದು ಧರ್ಮಾತೀತವಾದ ಒಂದು ಇದಿದೆ. ಹಾಗೆ ಒಂದು ಧರ್ಮಾತೀತವಾದ ಪ್ರೀತಿಯೇ ಮುಖ್ಯವಾಗಿರೋ ಒಂದು ಫಿಲಾಸಫಿ ಯಾವುದು ಅಂತ ಹುಡುಕಿದರೆ ಸೂಫಿಸಮ್ ಅಂತ ಸಿಕ್ತು. ಇವತ್ತು ನೀವು ಸೂಫಿ ದರ್ಗಾಗಳಲ್ಲಿ ನೋಡ್ತಿರಲ್ಲ, ಎಲ್ಲ ಧರ್ಮದ ಜನರು ಹೋಗ್ತಾರೆ. ನನಗೆ ಯಾಕದು ಇಷ್ಟ ಆಯಿತು ಸೂಫಿಸಮ್ ಅಂದರೆ, ಒಂದು ಮನುಷ್ಯತ್ವ ಭಾಳ ಮುಖ್ಯ. ಯೂನಿವರ್ಸಲ್ ಹ್ಯೂಮನಿಸಮ್ ಅಂತ ಕರಿತೀವಲ್ಲ, ಅದು ಭಾಳ ಮುಖ್ಯ. ಮತ್ತು ಇಷ್ಕ್, ಪ್ರೀತಿ ಭಾಳ ಮುಖ್ಯ. ಅಲ್ಲಿ 4 ಲೋಕಗಳು ಒಟ್ಟಿಗೆ ಇವೆ. ಒಂದು ಸಂಗೀತ ಇದೆ, ಖವಾಲಿ, ಇನ್ನೊಂದು ಸಾಹಿತ್ಯ ಇದೆ, ಬಹಳ ಶ್ರೇಷ್ಠ ಕವಿಗಳು ಬರೆದ ಸಾಹಿತ್ಯವನ್ನು ಅವರು ಹಾಡ್ತಾರೆ, ಅಮೀರ್ ಖುಸ್ರೋ ಅವ್ರದ್ದೆಲ್ಲ.
ಮೂರನೇದು ಅಲ್ಲಿ ಒಂದು ಫಿಲಾಸಫಿ ಇದೆ, ಸೂಫಿಸಮ್ ಇಸ್ ಎ ಫಿಲಾಸಫಿ. ನಾಲ್ಕನೇದು ಆಚರಣಾ ಲೋಕ ಇದೆ. ಆಚರಣಾ ಲೋಕ, ಸಂಗೀತ, ಸಾಹಿತ್ಯ ಮತ್ತು ದರ್ಶನ, ಜೊತೆಗೆ ಜಾತ್ಯತೀತತೆ ಇವೆಲ್ಲ ಇದೆ. ಇದು ಕರ್ನಾಟಕದಲ್ಲಿ ಬಹಳ ರಿಚ್ ಆಗಿದೆ. ತಮಗೆ ಗೊತ್ತಿರ್ಬೋದು, ನಮ್ಮ ಹಾಸ್ಪಿಟಲ್ ನೋಡಿದಾಗ ಇಲ್ಲಿ ಪೀರ್ಲಬ್ಬ ಅಂತ ಆಲ್ಮೋಸ್ಟ್ ಹಿಂದೂಗಳೇ ಜಾಸ್ತಿ ಅಲ್ವಾ. ನಮ್ಮ ಹೊಸಪೇಟೆ ಪೀರ್ಲಬ್ದಲ್ಲಿ ಹುಲಿವೇಷ ಹಾಕೋರೆಲ್ಲ ನಮ್ಮ ಬಾಣದಕೇರಿಯವರು, ಉಕ್ಕಡಕೇರಿಯವರು, ಹಾಗೆ. ಸೊ ನನಗೆ ನಮ್ಮ ಜಾತಿ ನಮ್ಮ ಧರ್ಮದಲ್ಲಿ ಮಾಡೋ ಹಬ್ಬಗಳೆಲ್ಲ ಸರಿ, ಬಟ್ ಎಲ್ಲರೂ ಸೇರಿ ಮಾಡೋ ಹಬ್ಬಗಳು ಯಾವುದು, ಎಲ್ಲರೂ ಸೇರಿ ಹಾಡೋ ಜಾಗಗಳು ಯಾವುದು, ಎಲ್ಲರೂ ಸೇರಿ ಊಟ ಮಾಡೋ ಜಾಗಗಳು ಯಾವುದು ನೋಡಿದರೆ ನಮ್ಮ ಜಾತ್ರೆಗಳು ಮತ್ತು ಸೂಫಿಗಳ ಉರುಸುಗಳು ಅಂತ ನಂಗೆ ಅನಿಸ್ತು. ಹೀಗಾಗಿ ಅದನ್ನು ಮಾಡಿದೆ ನಾನು. ಹಾಗೆಯೇ ಈಗ ಪುರವಣಿ ಮತ್ತು ದಿನಪತ್ರಿಕೆಗಳ ಅಂಕಣಕಾರಾಗಿ ಕೂಡ ತಾವು ಜನಪ್ರಿಯರು. ಸೊ ಇದು ಹೇಗೆ ನೀವು ಎಂಟ್ರಿ ಕೊಟ್ರಿ? ಒಂದು ನಿಮ್ಗೆ ವಿಶ್ವವಿದ್ಯಾಲಯದಲ್ಲಿ ಇದ್ದರೆ ಒಂದು ದೊಡ್ಡ ಅವಕಾಶ ಏನು ಅಂದರೆ, ನೀವು ರಿಸರ್ಚ್ ಮಾಡ್ತಾ ಒಂದು ಉನ್ನತ ಶಿಕ್ಷಣದಲ್ಲಿ ನೀವು ಕೆಲಸ ಮಾಡ್ತಾ ಇರ್ಬೋದು. ಅದು ನಿಮ್ಗೆ ತಗೊಂಡೋಗಿ ಒಬ್ಬರಿಗೆ ಮೇಲೆ ಕೂರಿಸ್ಬಿಡ್ತದೆ ಮತ್ತು ಕೆಳಗೆ ಇಳಿಯೋಕ್ಕೆ ಅವಕಾಶ ಕೊಡೋಲ್ಲ ಎಷ್ಟೋ ಸಲ. ನನಗೆ ನಮ್ಮ ವಿಶ್ವವಿದ್ಯಾಲಯ ಕೊಡುವ ಒಂದು ಸ್ಥಾನಮಾನ, ಒಂದು ಶೈಕ್ಷಣಿಕ ಸವಲತ್ತು, ಅದೊಂದು ಸವಲತ್ತು ಹೌದು, ಆದರೆ ಕೋಟೆನೂ ಹೌದು. ಅದನ್ನು ಬಿಡಿಸ್ಕೊಂಡು ನಾನು ಈಚೆ ಬರಬೇಕಾಗಿತ್ತು. ಹೀಗಾಗಿ ಗಂಭೀರವಾದ ಸಂಶೋಧನೆ ಜೊತೆಯಲ್ಲೇ ನನ್ನ ತಿರುಗಾಟ ತಿಳುವಳಿಕೆಯನ್ನು, ನನ್ನ ಅನುಭವಗಳನ್ನು, ನನ್ನ ಚಿಂತನೆಯನ್ನು ಸಾಮಾನ್ಯರಲ್ಲಿ ಹಂಚ್ಕೊಳ್ಳೋಕ್ಕೆ ಏನು ಮಾಡಬೇಕು ನಾನು, ಹಾಗೆ ಹುಡುಕುವಾಗ ನನಗೆ ಸಿಕ್ಕಿದ್ದು ಪತ್ರಿಕೆಗಳು. ನನಗೆ ಇವತ್ತು ನಂಬ್ತೀನಿ, ಯಾವುದೇ ನಮ್ಮ ವಿಶ್ವವಿದ್ಯಾಲಯದ ವಿದ್ವಾಂಸರು ಶೈಕ್ಷಣಿಕ ಪುಸ್ತಕಗಳನ್ನು, ಸಂಶೋಧನೆಗಳನ್ನು ಬರೆಯೋ ಹಾಗೆಯೇ ಸಾಮಾನ್ಯರಿಗೆ ತಮ್ಮ ತಿಳುವಳಿಕೆಯನ್ನು ಹಂಚಿಕೊಳ್ಳುವಂಥ ಒಂದು ಕೆಲಸನ ಮಾಡಬೇಕು. ಅದು ಆಕಾಶವಾಣಿ ಆಗಿರ್ಬೋದು, ಸಾರ್ವಜನಿಕ ಭಾಷಣ ಆಗಿರ್ಬೋದು, ಮತ್ತು ಸಣ್ಣ ಪತ್ರಿಕೆಗಳಲ್ಲಿ ಬರೆಯೋದಾಗಿರ್ಬೋದು. ಸೊ ಅದರಿಂದ ನಿಮಗೆ ಹೊಸ ಲೋಕನೇ ಕನೆಕ್ಟ್ ಆಗುತ್ತೆ, ಹೊಸ ಓದುಗರು ಕನೆಕ್ಟ್ ಆಗ್ತಾರೆ. ಸೊ ನನಗನ್ಸುತ್ತೆ ನಮ್ಮ ತಿಳುವಳಿಕೆನ ಈ ಎರಡೂ ಧಾರೆಗಳಲ್ಲಿ ಹಂಚ್ಕೋಬೇಕು, ಗಂಭೀರವಾದ ಸಂಶೋಧನೆ ಮತ್ತು ಸಾಮಾನ್ಯ ಪತ್ರಿಕೆಗಳು. ಏನು ಮಾಡುತ್ತೆ ಅಂದರೆ, ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಭಾಷೆಯನ್ನು ಸರಳ ಮಾಡುತ್ತೆ, ನಮ್ಗೆ ಗೊತ್ತಿಲ್ಲದಂಗೆ ನಮ್ಗೊಂದು ಸಂವಹನಶೀಲತೆಯನ್ನು ಕೊಡ್ತದೆ. ಪತ್ರಿಕೆ ಬರೆದು ನಮ್ಮ ಅನುಭವ ಹಂಚ್ಕೊಳ್ತೀನಿ ಅನ್ನೋದು ಅಹಂಕಾರದ ಮಾತು. ಆದರೆ ಪತ್ರಿಕೆಗಳ ಮೂಲಕ ಜನರು ಕಲಿಸುವ ಒಂದು ಪಾಠ ಏನು ಅಂದರೆ, ಸರಿಯಾಗಿ ಸರಳವಾಗಿ ಕನ್ನಡದಲ್ಲಿ ಬರಿ ಅನ್ನೋದು, ಅದು ದೊಡ್ಡ ಪಾಠ ಅದು. ಆದರೆ ನೀವು ತಿರುಗಾಟಕ್ಕೆ ಹೋದರೆ ನನಗೆ ನನ್ನ ಪುಸ್ತಕಗಳಿಗಿಂತಲೂ ಹೆಚ್ಚಾಗಿ ನನ್ನ ಜಾಲತಾಣದ ಬರಹಗಳಿಂದ ಮತ್ತು ಪತ್ರಿಕೆಯ ಬರಹಗಳಿಂದ ನನ್ನನ್ನು ಜನ ಗುರುತಿಸಿ ಪ್ರೀತಿಸ್ತಾರೆ ಮತ್ತು ಗೌರವಿಸ್ತಾರೆ. ಅದೊಂದು ದೊಡ್ಡ ಸೌಭಾಗ್ಯ ನನ್ನದು. ಇನ್ನು ಅಮೀರಿಬಾಯಿ ಕರ್ನಾಟಕಿ ಅಂತ ನೀವು ಹೇಳಿದ್ರಿ, ಇವರು ಒಬ್ಬ ಸಂಗೀತಗಾರ್ತಿ ಮತ್ತೆ ನಟಿ ಅಂತ ಹೇಳಿದ್ರಿ. ಇವರ ಜೀವನದ ಬಗ್ಗೆ ನೀವು ಬರಿಬೇಕಂದ್ರೆ ಅಂದರೆ ನಿಮಗೆ ಭಾಳ ಆಸಕ್ತಿ ಚಿತ್ರರಂಗದ್ದು, ಹಾಡಿನ ಬಗ್ಗೆ. ನಾನು ನಿಮ್ಮ ಮೊದಲೇ ಹೇಳ್ದಂಗೆ ಬಾಲ್ಯದಲ್ಲಿ ನಾನು ಸಿನಿಮಾ ಹಾಡುಗಳನ್ನು ಸಿಕ್ಕಾಪಟ್ಟೆ ಹಾಡ್ತಿದ್ದೆ. ಬಹಳ ಸಲ ಶಾಲೆಗೆ ಹೋಗ್ತಿರಲಿಲ್ಲ, ಸಿನಿಮಾದಲ್ಲೇ ಹೆಚ್ಚು ಇರ್ತಾ ಇದ್ದೆ. ನಮ್ಮೂರ ಹತ್ರ ಒಂದು ಕೆಮ್ಮಣ್ಗುಂಡಿ ಅಂತ ಒಂದು ಜಾಗದಲ್ಲಿ ಸಿನಿಮಾ ಶೂಟಿಂಗಿಗೆ ಜನ ಬರೋರು. ಅವ್ರು ಬರ್ತಾರೆ ಅಂತ ಗೊತ್ತಾದ್ಕೊಳ್ಳೆ ನಮ್ಮನೆ ಪಕ್ಕನೇ ಹೋಗ್ತಾ ಇತ್ತು ರಸ್ತೆ. ನಾವು ಅವತ್ತು ಶಾಲೆಗೆ ರಜೆ ಹಾಕಿ ಕೆಮ್ಮಣ್ಗುಂಡಿಗೆ ಓಡೋಗ್ಬಿಡ್ತಾ ಇದ್ವಿ. ಸೊ ಸಿನಿಮಾ ಹುಚ್ಚು ಬಹಳ ಇತ್ತು, ಸಿನಿಮಾ ಹಾಡುಗಳನ್ನು ಹಾಡ್ತಿದ್ದೆ ನಾನು. ಆಮೇಲೆ ಈ ಸಂಶೋಧನೆಗೆ ಅಂತ ಹೋದಾಗ ಎಲ್ಲರೂ ಹೇಳೋರು, ಬೀಳಗಿ ಭಾಗದಲ್ಲಿ ಅಲ್ಲೆಲ್ಲ ಅಮೀರ್ಬಾಯಿ ಅಂತ ಒಬ್ಬರು ಇದ್ದರು, ಗೋರ್ಬಾಯಿ ಅಂತ ಅವ್ರ ತಂಗಿ, ಆಕೆ ಅವರಿಬ್ಬರು ಬಹಳ ಹಿಂದೆಯೇ ಕನ್ನಡ ಸಿನಿಮಾ ಮತ್ತು ಭಾರತೀಯ ಸಿನಿಮಾ ಇನ್ನೂ ಆರಂಭದ ಘಟ್ಟದಲ್ಲೇ ಇದ್ದಾಗ ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡಿ ಆಮೇಲೆ ಬಾಂಬೆಗೆ ಹೋದವರು. ಅವ್ರ ಬಗ್ಗೆ ಹೇಳೋರು. ಆದರೆ ಎಲ್ಲೂ ಅವ್ರ ಬಗ್ಗೆ ಬರಹಗಳು ಸಿಗ್ತಾ ಇರಲಿಲ್ಲ, ಭಾಳ ಕಡಿಮೆ ಅವ್ರ ಬರಹಗಳು. ಪುಸ್ತಕ ಅಂತೂ ಇರಲೇ ಇಲ್ಲ. ನಾನು ಅಂದ್ಕೊಂಡೆ, ಯಾಕೆ ಈ ಇಬ್ಬರು ಹೆಣ್ಮಕ್ಳ ಮೇಲೆ ಸಂಶೋಧನೆ ಮಾಡಬಾರ್ದು? ಯಾಕಂದರೆ ಅವ್ರನ್ನ ಬಲ್ಲವರು, ನೋಡಿದವರು, ಕೇಳಿದವರು ಇನ್ನೂ ಇದ್ದರು. ಸೊ ಹೀಗಾಗಿ ನಾನು ಪುಣೆ, ಕೊಲ್ಹಾಪುರ, ಮುಂಬೈ, ನಮ್ಮ ಇಡೀ ಉತ್ತರ ಕರ್ನಾಟಕದ ಹಳ್ಳಿಗಳು ನಮ್ಮ ಬೀಳಿಗೆ ಹೆಣ್ಮಗಳಾಕೆ. ನಾನು ಆ ಪುಸ್ತಕ ಬರೆದಾಗ ಬಿಜಾಪುರ್ನಲ್ಲಿ ಇಡೀ ಊರು ಒಂದು ದೊಡ್ಡ ಮೆರವಣಿಗೆ ಮಾಡಿ ಆ ಪುಸ್ತಕ ಬಿಡುಗಡೆ ಮಾಡಿದರು. ನಮಗೇ ಗೊತ್ತಿರಲಿಲ್ಲ ನಮ್ಮ ಹೆಣ್ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾಳೆ ಅಂತ. ಮರೆತು ಬಿಟ್ಟಿದ್ವಿ ನಾವು, ನೀವು ಅದನ್ನು ನಮಗೆ ಒದಗಿಸ್ಕೊಟ್ರಿ ಅಂತ. ಅವಳ ಸಮಾಧಿ ಕೂಡ ಅಲ್ಲಿ ಇಬ್ರಾಹಿಂ ರೋಜಾ ಅಂತ ಏನಿದೆ, ಆ ಸಮಾಧಿ ಕೂಡ ಮುಳ್ಳು ಕಂಟಿಗಳಿಂದ ಬೆಳೆದೋಗಿ ಎಲ್ಲ ಮರೆತು ಬಿಟ್ಟಿದ್ರು. ಆಮೇಲೆ ನಾನು ಬರೆದ ಮೇಲೆ ತುಂಬ ಜನ ಬಹಳ ಪ್ರೀತಿಯಿಂದ ಆ ಪುಸ್ತಕ ತೊಗೊಂಡ್ರು. ಮತ್ತು ಇವಾಗ ಅಮೀರ್ಬಾಯಿ ಮತ್ತೆ ರೀಸೈಕಲ್ ಆಗ್ತಿದ್ದಾರೆ ಅವರ ಹಾಡುಗಳು. ನಿನ್ನನ್ನು ನೆನೆಯುತ್ತ ರಾತ್ರಿಯ ಕಳೆದೆ ಅಂತ ಒಂದು ನಾಟಕದ ಹಾಡಿದೆ, ಬಹಳ ಅದ್ಭುತವಾದ ಹಾಡು. ನೀವು ಆಕಾಶವಾಣಿಯವರು ಮರ್ತಿರಲ್ಲ, ಹೌದು ಹಾಕ್ತಾ ಇರ್ತೀರಿ. ಇನ್ನು ತಮ್ಮ ಬಾಳ ಚಿತ್ರಗಳ ಪುಟಗಳನ್ನು ಮೆಲ್ಕು ಹಾಕುವಂಥ ಒಂದು ಪುಸ್ತಕ ಇತ್ತೀಚೆಗೆ ಬಿಡುಗಡೆ ಆಯಿತು, ಕುಲುಮೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದು ಯಾಕೆ ಅನಿಸ್ತು ನಿಮಗೆ ನಮ್ಮ ಜೀವನ ಚರಿತ್ರೆ ಬಗ್ಗೆನೇ ಬರಿಬೇಕು ಅಂತ? ನನ್ನ ಜೀವನ ಚರಿತ್ರೆದಲ್ಲಿ ತುಂಬ ಕಡಿಮೆ ಇದೆ. ನಾನೇನು ಮಾಡಿದೆ, ಒಂದು ಆತ್ಮಚರಿತ್ರೆ ಬರಬೇಕು, ಭಾಳ ದೊಡ್ಡ ಬದುಕನ್ನು ಬದುಕಬೇಕು ಅಂತ ದೊಡ್ಡ ಬದುಕಿಲ್ಲ ನಾನು. ಆದರೆ ಏನು ಮಾಡ್ಬೋದು, ನನ್ನ ಜೀವನದಲ್ಲಿ ಏನಿದೆ ಅಂತ ಸ್ವಾರಸ್ಯ. ಆದರೆ ಒಂದಿದೆ, ಏನಂದರೆ
ನಾನು ಬದುಕಿದ ಪರಿಸರ ಏನಿದೆ, ತರೀಕೆರೆ, ಶಿವಮೊಗ್ಗ, ಹೊಸಪೇಟೆ ಅಥವಾ ಬೇರೆ ಬೇರೆ ಕಡೆ ನಾನು ಕಂಡ ಜನರೇನಿದ್ದಾರೆ ಅವ್ರ ಬಗ್ಗೆ ಯಾಕೆ ಬರಿಬಾರ್ದು? ನಾನೊಂದು ದಾರ ಅಷ್ಟೇ. ನಿಜವಾಗ್ಲೂ ಆ ಹಾರದಲ್ಲಿ ಹೂಗಳು ಬೇರೆ ಬೇರೆ, ಅದಕ್ಕೆ ಭಾಳ ಚಿತ್ರಗಳು ಅಂತಲೇ ನಾನು ಬರೆದೆ. ಬೇರೆ ಬೇರೆ ಚಿತ್ರಗಳು, ಅದರಲ್ಲಿ ನನ್ನ ತಾಯಿ, ನನ್ನ ಅಪ್ಪ, ತಮ್ಮಂದರು, ಮಾವಂದರು, ಎಲ್ಲ ವಿಚಿತ್ರ ಕ್ಯಾರೆಕ್ಟರ್ಗಳು. ಎಲ್ಲರೂ ಜೀವನ ಪ್ರೀತಿ ಇರೋರು, ಎಲ್ಲ ದುಡಿಮೆ ಮಾಡೋರು, ಎಲ್ಲರೂ ಸಿಟ್ಟಿನ ಸಿಪಾಯಿಗಳು, ಒಂದು ಸಣ್ಣ ಮಾತಿಗೆ 30-40 ವರ್ಷ ಮುಖ ಹರ್ಕೊಂಡು ಬದುಕೋರು. ಏನಪ್ಪ ಇಷ್ಟೊಂದು ವಿಚಿತ್ರವಾಗಿ. ನಮ್ಮೂರಲ್ಲೂ ಅಂಥದ್ದೇ ಕಲಾವಿದರೆಲ್ಲ ಇದ್ದರು. ಇದೆಲ್ಲ ನೋಡುವಾಗ ಈ ಜನರ ಚಿತ್ರಗಳನ್ನು ಹಿಡಿಬೇಕು. ಯಾಕಂದರೆ ಬದುಕು ಹೆಂಗೆ ಹರಿತದೆ. ಯಾಕಂದರೆ ಅನೇಕ ಧೀಮಂತ ವ್ಯಕ್ತಿಗಳು ನನ್ನ ಕಣ್ಣೆದುರುಗಡೆ ದುರಂತದ ಸಾವನ್ನು ನಾನು ಅಪ್ಪಿದ್ದನ್ನು ನೋಡಿದೆ. ಬಹಳ ಸಾಮಾನ್ಯ ಅನ್ನೋ ಅನೇಕ ಹೆಣ್ಮಕ್ಳು ಭಾಳ ಧೈರ್ಯದಿಂದ ತಮ್ಮ ಬದುಕನ್ನು ಕಟ್ಕೊಂಡಿರೋದನ್ನು ನೋಡಿದ್ವಿ. ಇದೆಲ್ಲ ನೋಡುವಾಗ ನಾನು ಒಂದು ನೆಪ ಅಷ್ಟೇ, ನಾನು ಸುತ್ತ ಇರೋ ಬದುಕನ್ನೇ ಕಟ್ಕೊಡ್ಬೇಕು ಅಂಥೇಳಿ ನಾನು ಬರೆದೆ. ಕುಲ್ಮೆನಲ್ಲಿ ನಾನು ಕಡಿಮೆ ಇದ್ದೀನಿ ಅಂತ ಕಾಣ್ತದೆ. ನಿಮ್ಮ ಜೊತೆ ಇರೋ ಪಾತ್ರಗಳೇ ಜಾಸ್ತಿ ನೀವು ಹೈಲೈಟ್ ಮಾಡಿ. ಇನ್ನು ನಾವು ಸಾಮಾನ್ಯವಾಗಿ ಓದೋ ಎಲ್ಲ ಕಥೆಗಳಲ್ಲಿ ನಾನು ಬಾನು, ಇದು ತುಂಬ ಕೇಳ್ತೀವಿ. ಇನ್ನು ತಮ್ಮ ಬಾನು ಬಗ್ಗೆ ಸ್ವಲ್ಪ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ. ಒಂದು ನಮ್ಮ ಗಂಡಸರು ಅಂತ ನಾವು ಕರೆಯೋರು, ನಮ್ಮ ಜೀವನ ಭಾಳ ಅಪೂರ್ಣ ಯಾಕಾಗಿದೆ ಅಂದರೆ ನಾವು ನಮ್ಮ ಜೀವನ ಸಂಗಾತಿಗಳನ್ನು ಅಥವಾ ಮಹಿಳಾ ಲೋಕವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು, ಮತ್ತು ಅವ್ರಿಗಿಂತ ನಾವು ಮೇಲಿದ್ದೀವಿ, ಡಿಫ್ರೆಂಟ್ ಆಗಿದ್ದೀವಿ. ಡಿಫ್ರೆಂಟ್ ಹೌದು, ಆದರೆ ಮೇಲಿದ್ದೀವಿ ಅಂತ ಹಿಂಗೆ ಆ ಹಮಿಕೆ ಇದೆಯಲ್ಲ, ಅದು ನಮ್ಮನ್ನು ಭಾಳ ಕುಬ್ಜ ಮಾಡಿದೆ. ನನ್ನ ತಾಯಿ ನಿಜವಾಗ್ಲೂ ಅದಕ್ಕೆ ದೊಡ್ಡ ಅಪವಾದ. ಯಾಕಂದರೆ ಅವಳು ಅಪ್ಪನ ನೋಡ್ತಾ ಇದ್ದೆ ನಾನು, ಅವನ ಬದುಕನ್ನು ನಿಜವಾಗ್ಲೂ ಅರ್ಥಪೂರ್ಣ ಮಾಡ್ತಾ ಇರೋಳು ನನ್ನ ತಾಯಿ ಅಂತ ನನಗೆ ಗೊತ್ತಾಗ್ತಿತ್ತು. ಯಾಕಂದರೆ ಎಲ್ಲ ಡಿಸಿಷನ್ ಮೇಕಿಂಗ್ ಅವಳೇ ಮಾಡೋಳು. ಮತ್ತು ಅವಳಿಲ್ಲದೆ ನಮ್ಮ ಕುಟುಂಬನೂ ಇಲ್ಲ, ಅವಳಿಲ್ಲದೆ ನಮ್ಮ ಅಪ್ಪನೂ ಇಲ್ಲ ಅನ್ನೋ ಥರದ ಒಂದು ಭಾಳ ಚಿಕ್ಕ ವಯಸ್ಸಲ್ಲಿ ಸುತ್ತೋಗ್ಬಿಟ್ಲು. ನನಗೆ ಒಂಥರ ಹೆಣ್ಣು ಕೇಂದ್ರಿತವಾದ ಕುಟುಂಬ ನಮ್ಮದು. ನಮ್ಮಮ್ಮ ಶಿ ವಾಸ್ ಎ ವೆರಿ ಸ್ಟ್ರಾಂಗ್ ವುಮನ್. ನನಗೆ ನಿಜವಾಗ್ಲೂ ನಮ್ಮ ಅಕ್ಕಂದ್ರು ಹಾಗೆ, ಅವರು ಬಹಳ ಕಷ್ಟಪಟ್ಟು ತಮ್ಮ ಬದುಕನ್ನು ಕಟ್ಕೊಂಡವರು. ಅಥವಾ ನಾನು ನೋಡಿದ ಭಾಳಷ್ಟು ಮಹಿಳೆಯರು, ಕೆಳವರ್ಗದಿಂದ ಬಂದವರು, ಸುತ್ತಮುತ್ತ ದುಡಿಯೋರೆಲ್ಲ, ಏನಪ್ಪ ಈ ಜೀವನ ನಡೀತಿರೋದೇ ಈ ಮಹಿಳೆಯರ ಚೈತನ್ಯದಿಂದ ಅಂತ. ಹೊಸಪೇಟೆಗೆ ಬಂದಾಗಲೂ ಹಂಗೆ, ಈ ಗಂಡಸರು ಕುಡಿದು ಎಲ್ಲೆಲ್ಲ ಬೀಳ್ತಾ ಇದ್ದರೆ ಈ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ತಮ್ಮ ಬದುಕನ್ನು ಕಟ್ಕೊಳ್ತಿದ್ದಾರೆ. ನೋಡ್ತಾ ಇದ್ದರೆ ಜಗತ್ತಲ್ಲಿ ನಿಜವಾಗ್ಲೂ ಜೀವನದ ಧಾರಣ ಶಕ್ತಿ ಇರೋದು ಮಹಿಳೆಯಲ್ಲಿ ಅಂತ ನಂಗೆ ಅನ್ನಿಸ್ತು. ಹೀಗಾಗಿ ಬಾನು ಬಂದಮೇಲೆ ಅಂತಲ್ಲ, ನಂಗೆ ಮೊದಲಿಂದಲೇ ಆ ತರಬೇತಿ ಇತ್ತು. ನಾನು ಸಮ ಅಂತ ಭಾವಿಸ್ದೆ, ಅಥವಾ ಅವಳ ಜೊತೆಗೆ ನಾನು ಹೋಗದೆ ನನ್ನ ಬದುಕಿಗೆ ಅರ್ಥ ಇಲ್ಲ ಅಂತ. ಅದಕ್ಕೆ ನಾನು ನನ್ನ ಮೊದಲನೇ ಒಂದು ಪುಸ್ತಕ ಅವಳಿಗೆ ಅರ್ಪಿಸಿದ್ದೀನಿ, ನನ್ನ ಕೈಯೇ ಹಿಡಿದಾಕೆ ಅಂತ. ಅವಳ ಕೈಯನ್ನು ನಾನು ಹಿಡಿದಿದ್ದಲ್ಲ, ಅವಳೇ ನನ್ನ ಕೈಯನ್ನು ಹಿಡಿದಿದ್ದು. ಸೊ ಇಬ್ಬರು ಕೈ ಹಿಡಿಬೇಕು ನಿಜವಾದ ದಾಂಪತ್ಯದಲ್ಲಿ ಇಬ್ಬರು. ಸೊ ವೆರೆವರ್ ಐ ವೆಂಟ್ ಐ ಟುಕ್ ಹರ್, ಅದು ವೆರೆವರ್ ಶಿ ವೆಂಟ್ ಶಿ ಟುಕ್ ಹರ್. ನನ್ನನ್ನು ಆಕೆ ಕರ್ಕೊಂಡು ಹೋಗ್ತಾ ಇದ್ಲು, ನಾನು ಅವ್ರ ಕಡೆ. ಸೊ ಇಡೀ ಜಗತ್ತನ್ನು ತಿರುಗುವಾಗ ನಾನು ಬಾನು ಮತ್ತು ಮಕ್ಕಳ ಜೊತೆಗೆ ತಿರುಗಾಡ್ತಿದ್ದೆ. ಅದರಿಂದ ಒಂದಾಗುತ್ತೆ ನಾಗರತ್ನ. ಏನಂದರೆ ನಾನೊಂದು ನೋಡ್ತಾ ಇದ್ದರೆ ಅವಳು ನೋಡ್ತಿದ್ದಾಳೆ, ಮತ್ತು ಅವಳೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾಳೆ. ನೋಡು, ನನಗೆ ಗೊತ್ತಾಗದಿರೋದು ನೋಡ್ತಾಳೆ ಅವಳು. ಸೊ ಬಾನು ಬರೀ ಜೀವನದಲ್ಲಿ ಮಾತ್ರ ಅಲ್ಲ, ಪಯಣದಲ್ಲಿ ಕೂಡ ಅವಳು ಸಂಗಾತಿಯಾಗಿ ಬಂದು ನನಗೆ ಕಾಣದ ನೋಟುಗಳನ್ನು ಕಾಣಿಸಿದ್ದಾಳೆ. ಹೀಗಾಗಿ ನನ್ನ ಬದುಕನ್ನು ಅರ್ಥಪೂರ್ಣ ಮಾಡಿದರೆ ಅವಳ ಜೊತೆಗೆ ನಾನು ಬದುಕಿದ್ದು ಕಾರಣ ಅಂತ ನನಗೆ ಅನಿಸುತ್ತೆ. ಇನ್ನು ನಿಮ್ಮ ನಿರ್ದೇಶನದಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ಪಳಗಿದ ವಿದ್ಯಾರ್ಥಿಗಳು ಇನ್ನು ತಮ್ಮ ಕಲಿಕಾ ಅಧ್ಯಯನ, ಸಂಶೋಧನೆ, ಪ್ರವಾಸದುದ್ದಕ್ಕೂ ತಾವೇನು ಕಂಡುಕೊಂಡಿದ್ದೀರಲ್ಲ, ಅಂದರೆ ಸಂಶೋಧನೆ ಮಾಡಿದ್ರಲ್ಲ, ತತ್ವ ಪದಕಾರರು, ಸಂತರು, ಇವ್ರನ್ನೆಲ್ಲ ಭೇಟಿಯಾಗಿದ್ರಿ. ಈ ವಿದ್ಯಾರ್ಥಿಗಳಿಗೆ ಇವ್ರ ಬಗ್ಗೆ ಇನ್ನೂ ಇದಕ್ಕಿಂತ ಮೀರಿ ನೀವಿನ್ನೂ ಏನು ಕಲಿಬೇಕು ಅಂತ ಹೇಳ್ತೀರಾ? ಒಂದು, ನಾನು ನಮ್ಮ ಕನ್ನಡ ಯೂನಿವರ್ಸಿಟಿ ಕೊಟ್ಟ ಒಂದು ಅವಕಾಶ ಏನು ಅಂದರೆ ವಿದ್ಯಾರ್ಥಿಗಳ ಜೊತೆಗೆ ಕಲಿಸೋದು ಮಾತ್ರ ಅಲ್ಲ, ಅವರಿಂದ ಕಲಿಯೋದು. ಯಾಕಂದರೆ ಅವರೆಲ್ಲರೂ ಭಿನ್ನ ಭಿನ್ನ ಕ್ಷೇತ್ರಗಳಿಂದ ಬಂದವರು, ಭಿನ್ನ ಭಿನ್ನ ಊರುಗಳಿಂದ ಬಂದವರು. ಕರ್ನಾಟಕದ ಎಲ್ಲ ಕಡೆಯಿಂದ ಬಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವ ಅವಕಾಶ ನನಗೆ ಸಿಕ್ಕಿದ್ರಿಂದ ನಾನು ವಾಪಸ್ ಅವ್ರ ಊರಿಗೆ ಹೋಗ್ತಾ ಇದ್ದೆ. ಅವ್ರು ನಂಗೆ ಕರ್ಕೊಂಡು ಹೋಗ್ತಾಯಿದ್ರು, ಅಲ್ಲಿ ನನಗೆ ಗೊತ್ತಿಲ್ಲದಿರೋದನ್ನು ಕಲಿಸ್ತಾಯಿದ್ರು. ಅದರಿಂದ ನನಗೆ ಅಧ್ಯಾಪನ ಅಂದರೆ ಕಲಿಸೋದಲ್ಲ, ಕಲಿಯೋದು ಅಂತ ಗೊತ್ತಾಗಿದೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ. ಯಾಕಂದರೆ ಅವ್ರಿಗೆ ನನಗೆ ಗೊತ್ತಿಲ್ಲದಿರೋ ಯಾವುದೋ ಕ್ಷೇತ್ರದಲ್ಲಿ ತಿಳುವಳಿಕೆ ಇದೆಯಲ್ಲ. ಇವತ್ತಿಗೂ ನಾನು ಏನು ಬರೆದ್ರೂ ಕೂಡ ನನ್ನ ವಿದ್ಯಾರ್ಥಿಗಳಿಗೆ ತೋರಿಸಿ ಅವರಿಂದ ತಿದ್ದುಪಡಿಯನ್ನು ಪಡಿತೇನೆ. ಮತ್ತು ನಾನು ಕ್ಷೇತ್ರ ಕಾರ್ಯಕ್ಕೆ ಹೋಗುವಾಗ, ಜಾತ್ರೆಗೆ ಹೋಗುವಾಗ ಅವ್ರ ಜೊತೆ ಕರ್ಕೊಂಡು ಹೋಗ್ತೇನೆ. ಹಾಗಾಗಿ ಒಬ್ಬ ಅಧ್ಯಾಪಕನ ಜೀವನ ಅಂದರೆ ಖಾಲಿ ಪಾತ್ರೆಗಳು ಅಂತ ಭಾವಿಸಿರೋ ವಿದ್ಯಾರ್ಥಿಗಳಿಗೆ ಜ್ಞಾನದ ನೀರನ್ನು ಹೊಯ್ಯೋದಲ್ಲ, ಪರಸ್ಪರ ನೀರನ್ನು ಕುಡಿಸುವ, ಪರಸ್ಪರ ಆಹಾರ ಹಂಚ್ಕೊಳ್ಳುವ, ಪರಸ್ಪರ ತಿಳುವಳಿಕೆ ಹಂಚ್ಕೊಳ್ಳೋ ಕೆಲಸ ಅಂತ ನಾನು ಭಾವಿಸಿದ್ದೀನಿ. ಹೀಗಾಗಿ ನನಗೊಂದು ಅದೃಷ್ಟ ಅಂತ ನಾನು, ಯಾಕಂದರೆ ನನಗೆ ಅತ್ಯುತ್ತಮ ವಿದ್ಯಾರ್ಥಿಗಳು ಸಿಕ್ಕರು. ಅವರು ತಮ್ಮ ಊರುಗಳಿಗೆ ಕರ್ಕೊಂಡು ಹೋಗ್ತಿದ್ರು, ಹೊಸ ಕ್ಷೇತ್ರದಲ್ಲಿ ತಮ್ಮ ತಿಳುವಳಿಕೆ ನನಗೆ ಹಂಚಿದರು.
ಅದು ಭಾನು ಜೊತೆಗೆ ನನ್ನ ಖಾಸಗಿ ಜೀವನದ ಪಯಣ ಎಷ್ಟು ಅರ್ಥಪೂರ್ಣ ಆಯಿತೋ ನನ್ನ ಅಧ್ಯಾಪನ ಬದುಕನ್ನು ಅರ್ಥಪೂರ್ಣ ಮಾಡಿದವರು ನನ್ನ ವಿದ್ಯಾರ್ಥಿಗಳು ಅಂತ ನಾನು ಭಾವಿಸಿ. ಈಗ ಕಲಿಕಾ ವಿಷಯ ಬಂದಾಗ ನೀವು ವಿದ್ಯಾರ್ಥಿಗಳಿಗೆ ನಾನು ಕಲಿಸಿದಕ್ಕಿಂತ ಅವರಿಂದ ಕಲಿತೆ ಅಂತ ಹೇಳ್ತೀರಿ. ಅದೇ ರೀತಿ ನಿಮ್ಮ ಮಕ್ಕಳ ವಿಷಯ ಬಂದಾಗ ಇಲ್ಲಿ ಒಂದು ಚರ್ಚೆ ಆಯಿತು ಅಂತ ಹೇಳಿದ್ರಿ, ಕನ್ನಡ ಭಾಷೆನಲ್ಲಿ ಓದಿಸ್ಬೇಕು. ಇಷ್ಟೇ, ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅಧ್ಯಾಪಕ ಆಗಿ ಹೋಗ್ತಾ ಇದ್ದೇನೆ. ನನ್ನ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ನಾನು ನನ್ನ ಮಡದಿ ಕಲಿಸ್ದೆ ಹೋದರೆ ಏನು ನೈತಿಕ ಹಕ್ಕಿದೆ ನನಗೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡೋಕ್ಕೆ ಅಂತ ಒಂದು ಪ್ರಶ್ನೆ ಬಂತು. ನಾನು ಬಂದು ಸೇರುವಾಗ ನನ್ನ ಮಕ್ಕಳಿಗೆ 3 ವರ್ಷ, ಒಬ್ಬಳಿಗೆ 1 ವರ್ಷ. ಸೊ ಹೀಗಾಗಿ ನಾವು ಕನ್ನಡ ಶಾಲೆಗೆ ಹಾಕಿದ್ವಿ. ಬಹಳ ದೂರ ಅನೇಕ ಸಲ ಹೋಗಬೇಕಾಯಿತು ಹೈಸ್ಕೂಲ್ಗೆ ಅವರು. ಆದರೆ ನನ್ನ ಇಬ್ಬರು ಮಕ್ಕಳು ನಾನು ಭಾನು ಮಾಡಿದ ಪ್ರಯೋಗವನ್ನು ಯಶಸ್ವಿಗೊಳಿಸಿದ್ರು. ಯಾಕಂದರೆ ಅವರು ಒಬ್ಬಾಕೆ ಅಂತೂ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಎಸ್ಎನ್ಸಿಗೆ ಮೊದಲ ಸ್ಥಾನದಲ್ಲಿ ಬಂದರು ಹೈದರಾಬಾದ್ ಕರ್ನಾಟಕದಲ್ಲಿ. ಮತ್ತು ಅವ್ರಿಗೇನೋ ಒಂದು ಪ್ರಶಸ್ತಿನೂ ಕೊಟ್ಟರು ಆಗಿನ ವಿದ್ಯಾಮಂತ್ರಿಗಳು. ಮತ್ತು ಅದೇ ಕೋಟಾದಲ್ಲಿ ಅವಳಿಗೆ PUCನಲ್ಲಿ ಮೆಡಿಕಲ್ ಸೀಟು ಸಿಕ್ತು. ಎರಡನೇವಳು ಇಂಗ್ಲೀಷ್ ಸಾಹಿತ್ಯವನ್ನು ಓದಿದ್ಲು ಧಾರವಾಡದಲ್ಲಿ. ಅಂದರೆ ಕನ್ನಡ ಕಲಿತ್ರೆ ಇಂಗ್ಲೀಷಿಂದ ವಂಚಿತರಾಗ್ತಾರೆ ಅನ್ನೋದು ಸುಳ್ಳು ಅಂತ ನನಗೆ. ನನ್ನ ಮಕ್ಕಳು ಸಾಧನೆ ಮಾಡಬೇಕಾಗಿತ್ತು. ನಿಮ್ಮ ಸೀಮಾನೇ ಉದಾಹರಣೆ, ಇಂಗ್ಲಿಷ್ನಲ್ಲಿ ಮತ್ತು ಅವಳು ಮೆಡಿಸಿನ್ ಅವಳಂತೂ ಇಂಗ್ಲೀಷೇ ಬೇಕು. ಆದರೆ ಇವತ್ತು ನನ್ನ ಮಕ್ಕಳು ನೆನಪಿಸ್ಕೊಳ್ತಾರೆ. ಅವಳು ಹೇಳ್ತಾಳೆ, ನನ್ನ ಹತ್ರ ಬರೋ ಪೇಷಂಟ್ಸ್ ಜೊತೆಗೆ ನನಗೆ ಮಾತಾಡುವಾಗ ಅರ್ಧ ಔಷಧಿಗಿಂತ ನಿಮ್ಮ ಜೊತೆಗೆ ಮಾತುಕತೆಯಿಂದ ನಮಗೆ ಕಾಯಿಲೆ ಗುಣ ಆಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಯಾಕಂದರೆ ಅವಳು ಕನ್ನಡ ಕಲ್ತಿದ್ರಿಂದ, ಇಲ್ಲಿ ಸಾಹಿತ್ಯನೂ ಕಲ್ತಿದ್ರಿಂದ ವೈದ್ಯಾಗಿ ಅವಳಿಗೆ ಜನರ ಜೊತೆಗೆ, ರೋಗಿಗಳ ಜೊತೆಗೆ ಒಂದು ಸಂವಾದ ಸಾಧ್ಯ ಆಗಿದೆ, ಸಂವಹನ ಸಾಧ್ಯ ಆಗಿದೆ. ಅದು ಭಾರಿ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ನೀವು ಮಾತಾಡ್ತಾ ಹೇಳಿದ್ರಿ, ನೀವು ನನಗೆ ಚಿತ್ರಗೀತೆಗಳು ತುಂಬ ಇಷ್ಟ ಅಂತ, ಮತ್ತು ಹಾಡುಗಳು ಕೇಳೋದು ತುಂಬ ಇಷ್ಟ ಅಂತ. ನಮ್ಮ ಕೇಳೋದ್ರಿಗೋಸ್ಕರ ಒಂದು ಲೈನ್ ಹೇಳಿ. ಇಲ್ಲ, ಇವತ್ತು ಗಂಟ್ಲು ಸರಿ ಇಲ್ಲ. ಬಟ್ ಭಾರತದ ಸಿನಿಮಾಗಳು ಜನರ ಜೀವನ ಕ್ರಮವನ್ನು, ಆಲೋಚನಾ ಕ್ರಮವನ್ನು ರೂಪಿಸಿವೆ ಅನ್ನೋದು ಭಾರಿ ನಾನು ಗೌರವದಿಂದ ನೆನಪಿಸ್ಕೊಳ್ತೇನೆ. ಯಾಕಂದರೆ ನಮ್ಮ ತಂದೆ ತಾಯಿಗಳು, ನಮ್ಮೆಲ್ಲ ಬಂಧುಗಳು ಸಿನಿಮಾ ನೋಡ್ತಾಯಿದ್ರು ಮತ್ತು ಅಲ್ಲಿಂದ ಏನೋ ಒಂದು ಕಲಿತಾಯಿದ್ರು. ನಮ್ಮ ಅಭಿರುಚಿಗಳನ್ನು ರೂಪಿಸಿದ ಅನೇಕ ಸಂಗತಿಗಳಲ್ಲಿ ಸಾಹಿತ್ಯ, ನಮ್ಮ ರಿಚುವಲ್ಸು, ನಮ್ಮ ಥಿಯೇಟ್ರ್ ಇದ್ದಂಗೆ ಸಿನಿಮಾ ಕೂಡ ಭಾಳ ಇಂಪಾರ್ಟೆಂಟು. ಆಮೇಲೆ ಆವಾಗಿನ ಕಾಲದಲ್ಲಿ ಮೀನ್ಸ್ ಒಂದು 20-30 ವರ್ಷದ ಕೆಳಗೆ ಸಿನಿಮಾದಿಂದನೇ ಬದುಕು ಕಟ್ಕೊಂಡಿರೋದು, ಬದಲಾವಣೆ ಮಾಡ್ಕೊಂಡಿರೋ ಸಂಗತಿಗಳು ನಾವು ನೋಡ್ತೀವಿ ಸರ್. ಬಟ್ ಬಹಳಷ್ಟು ಮಟ್ಟಿಗೆ ನಾವು ನಮ್ಮ ಸಮಾಜದ ಬಗ್ಗೆ ಸಂವೇದನೆ ಬೆಳೆಸ್ಕೊಂಡಿದ್ದು, ಸೂಕ್ಷ್ಮತೆ ಬೆಳೆಸ್ಕೊಂಡಿದ್ದು ಅದು ಹಿಂದಿ ಸಿನಿಮಾ ಕನ್ನಡಕ್ಕಿಂತಲೂ ಭಾಳ ದೊಡ್ಡದು. ಭೂಮಿ ಪ್ರಶ್ನೆಯನ್ನು, ದೋ ಬಿಘಾ ಜಮೀನ್, ಕೋರಾ ಕಾಗಜ್, ವಿಧವಾ ವಿವಾಹದ ಪ್ರಶ್ನೆಯನ್ನು, ದುಡಿಮೆಯ ಪ್ರಶ್ನೆಯನ್ನು, ಆ ಥರ ದೊಡ್ಡ ಯಾಕಂದರೆ ನೀವು ಹಿಂದಿ ಸಿನಿಮಾ ನೋಡಿದರೆ ಭಾಳ ಜೀವಂತವಾದ ಪ್ರಗತಿಪರರೆಲ್ಲ ಅದರಲ್ಲಿದ್ದರು. ಸಾದತ್ ಹಸನ್ ಮಂಟೋ, ಕೆ ಅಬ್ಬಾಸ್, ಸಾಹಿರ್ ಲುಧಿಯಾನಿ, ಇವರೆಲ್ಲರೂ ಕೂಡ ಬಹಳ ಚಳುವಳಿಯಿಂದ ಬಂದವರು, ಆ ಸಿನಿಮಾಗಳನ್ನು ಮಾಡಿದವರು. ಆಲೋಚನಾ ಕ್ರಮ ರೂಪದಲ್ಲಿ ದೊಡ್ಡ ಸಾಧನೆ ಮಾಡಿವೆ ಅಂತ ನಂಗೆ ಅನಿಸ್ತದೆ. ಇವತ್ತು ಸ್ಕೂಲ್ ಮಾಸ್ಟರ್ ಸಿನಿಮಾ ಕನ್ನಡದ್ದು ಎಷ್ಟು ಚೆನ್ನಾಗಿದೆ ನೋಡಿ ಅದು. ಇನ್ನು ಪ್ರಸ್ತುತ ನಿಮ್ಮ ನಿವೃತ್ತ ಜೀವನ ಮತ್ತು ನಿಮ್ಮ ದಿನಚರಿ ಹವ್ಯಾಸಗಳ ಬಗ್ಗೆ. ಒಂದು, ನಾನು ಯಾವಾಗಲೂ ಪತ್ರಿಕೆಗಳಿಗೆ ಬರೀತೇನೆ ಮತ್ತು ಇವಾಗ ಬಹಳ ದೊಡ್ಡ ಚಾರಣಗಳನ್ನು ಮಾಡೋಕ್ಕಾಗದೆ ಹೋದರೂ ಲೋಕಲ್ ಟ್ರೆಕ್ಕಿಂಗ್ ಅಂತ ಕರಿತೀವಲ್ಲ, ಅವುಗಳನ್ನು ನಾನು ಮಾಡ್ತೇನೆ. ಮತ್ತು ತಿರುಗಾಟ ನನಗೆ ಯಾವತ್ತೂ, ನಾನು ವರ್ಷಕ್ಕೆ 1-2 ಸಲ ನಾನು ಯಾವುದಾದ್ರೂ ದೇಶಕ್ಕೆ ಹೋಗ್ತೀವಿ. ಇನ್ನು ವಿದೇಶಿ ಪ್ರವಾಸದ ಬಗ್ಗೆನೂ ನೀವು ಸ್ವಲ್ಪ ಹೇಳಿದ್ರೆ. ಹೌದು, ನನಗೆ ಸಾಮಾನ್ಯವಾಗಿ ನಾನು ಜರ್ಮನಿಲಿ 1 ತಿಂಗಳು ಇದ್ವಿ ನಾವು, ಮ್ಯೂನಿಕ್ ನಗರದಲ್ಲಿ. ಅಲ್ಲಿದ್ದಾಗ ನನಗೆ ಭಾಳ ಇಷ್ಟವಾದ 2 ದೇಶಗಳು ಅಂತಂದರೆ ಕ್ರೊಯೇಷಿಯಾ ಮತ್ತು ಸ್ಲೋವೇನಿಯಾ. ಅವು ಭಾಳ ಪುಟ್ಟ ದೇಶಗಳವು. ಏನು ನಾಗರತ್ನ ಅವರೇ, ಬೇರೆ ದೇಶಕ್ಕೆ ಹೋದಾಗ ನಾವು ಅದೊಂದು ಕನ್ನಡಿ ಇದ್ದಂಗೆ, ಆ ಕನ್ನಡಿನಲ್ಲಿ ನಮ್ಮ ಕೊರತೆಗಳನ್ನು ನಾವು ಕಾಣ್ತೀವಿ. ಉದಾಹರಣೆಗೆ ಅವರು ನದಿಗಳನ್ನು ಪೂಜೆ ಮಾಡಲ್ಲ, ಆದರೆ ನದಿಗಳನ್ನು ಎಷ್ಟು ಚೆಂದ ಇಟ್ಕೊಂಡಿದ್ದಾರಲ್ಲ. ಯುರೋಪಿನ ಯಾವುದೇ ನದಿಗೆ ಹೋಗಿ ಆ ನಗರದ ಮಧ್ಯದಲ್ಲಿ ಹರಿಯೋ ನದಿಯಲ್ಲಿ ನೀವು ಬೊಗಸೆಯಲ್ಲಿ ನೀರು ಕುಡಿಬೋದು, ಅಷ್ಟು ಚೆಂದಾಗಿ ನದಿಗಳನ್ನು ಇಟ್ಕೊಂಡಿದ್ದಾರೆ. ಕಾಡುಗಳನ್ನು ಅಷ್ಟು ಚೆಂದಾಗಿ ಇಟ್ಕೊಂಡಿದ್ದಾರೆ, ಅವ್ರ ಊರುಗಳನ್ನು ಅಷ್ಟು ಚೆಂದಾಗಿ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತದೆ. ಆದರೆ ನಮ್ಮ ಶಕ್ತಿ ಏನು ಭಾರತದವ್ರದ್ದು. ಉದಾಹರಣೆಗೆ ನಾವು ಅಮೆರಿಕದಲ್ಲಿದ್ದಾಗ ಭಾರತದಲ್ಲಿ ನಮ್ಮ ಜೀವನ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಾಯಿತು. ಅಂದರೆ ನಮಗೊಂದು ಸಾಮುದಾಯಿಕ ಬದುಕು ಭಾಳ. ನಾವು ರಸ್ತೆಯಲ್ಲಿ ಯಾರಾದರೂ ನೋಡಿದರೆ ನಗ್ತೀವಿ. 5 ನಿಮಿಷ ಬಸ್ಸಲ್ಲಿ ಜೊತೆಲಿ ಕೂತ್ರೆ, ರೈಲ್ ಕೂತ್ರೆ ಅವ್ರಿಗೆ ಇಡೀ ಪುರಾಣ ಬಿಚ್ಚಿಬಿಟ್ಟು ಏನು ಸಂಬಳ, ಎಷ್ಟು ಮಕ್ಕಳು ಎಲ್ಲ ಕೇಳ್ತೀವಿ. ಇದು ನಮ್ಮದು ಆಲೋಚನಾ ಕ್ರಮ. ಅಂದರೆ ಒಂದು ಸಾಮುದಾಯಿಕ ಬದುಕು ಭಾಳ ಇಂಪಾರ್ಟೆಂಟ್ ನಮ್ಗೆ. ಅಲ್ಲೊಂಥರ ಎಲ್ಲ ಕರ್ಫ್ಯೂ ಹೊಡೆದಂಗೆ ಇರ್ತದೆ ಬೀದಿ. ಸೊ ವಿದೇಶಿ ಪ್ರವಾಸ ಅಂದರೆ ನಾವು ಕಾಣದ ಪ್ರೇಕ್ಷಣೀಯ ಸ್ಥಳಗಳು ನೋಡೋದಲ್ಲ, ಆ ಸಂಸ್ಕೃತಿ ನಾನು ಹೆಚ್ಚು ಅಧ್ಯಯನ ಮಾಡ್ತೀನಿ.
ಅವರ ದೇಶದ ಕನ್ನಡಿಯಲ್ಲಿ ನಮ್ಮ ಕೊರತೆಗಳನ್ನು ಕಾಣ್ತೀವಿ ಮತ್ತು ನಮ್ಮ ದೇಶದ ಕನ್ನಡಿಯಲ್ಲಿ ಅವ್ರ ಕೊರತೆಗಳನ್ನು ನಾನು ನೋಡ್ತೀನಿ. ಇನ್ನು ನಮಗೆ ಒಂದು ಕುತೂಹಲ ಏನಪ್ಪ ಅಂತ ಹೇಳಿದ್ರೆ, ವಿದೇಶಿ ಪ್ರವಾಸ, ಲಲಿತ ಪ್ರಬಂಧ, ಅಂಕಣಕಾರರಾಗಿ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ನೀವು ಇನ್ನು ಮುಂದೆ ಏನು ಅನ್ಕೊಂಡಿದ್ದೀರಾ, ಏನು ಮಾಡಬೇಕು, ಸಾಧಿಸಬೇಕು ಅಂತ ಏನಾದರೂ ಒಂದು? ನಾನೊಂದು ಪುಸ್ತಕ ಬರೀಬೇಕು ಅಂತ ಇದ್ದೀನಿ. ಅಂದರೆ ನಾನು ಇಷ್ಟು ವರ್ಷ ನಾನು ತಿರುಗಾಟ ಮಾಡಿದೆ. ಸೂಫಿಗಳ ಮೇಲೆ, ನಾಥರ ಮೇಲೆ, ಶಾಕ್ತರ ಮೇಲೆ, ಅವಧೂತರ ಮೇಲೆ, ಆರೂಢರ ಮೇಲೆ, ಬೌದ್ಧರ ಮೇಲೆ, ಮೊಹರಂ ಮೇಲೆ ಕೆಲಸ ಮಾಡಿದೆ. ಈ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ, ಈ ತಿರುಗಾಟದ ಎಕ್ಸ್ಪೀರಿಯೆನ್ಸು, ಈ ಸಂಶೋಧನೆಯ ನನ್ನ ಅನುಭವ ಮತ್ತು ನನ್ನ ಅಧ್ಯಯನ, ಈ ಮೂರಲ್ಲಿ ನಾನು ಪಡೆದ ನಾನು ಕಂಡ ದೊಡ್ಡ ದರ್ಶನ ಏನು ಅಂದರೆ, ಭಾರತದಲ್ಲಿ ಬಹುತ್ವ, ಹಲವಾರು ವಿಭಿನ್ನ ಸಂಗತಿಗಳು ಭಿನ್ನಮತದ ಜೊತೆಗೆ ಒಟ್ಟಿಗೆ ಬದುಕೋದು ಮತ್ತು ಪರಸ್ಪರ ಸ್ನೇಹ ಮಾಡೋದು, ಸಂವಾದ ಮಾಡೋದು ಮತ್ತು ಮೂರನೇ ಒಂದನ್ನು ಹುಟ್ಟಿಸೋದು. ಇದೇ ನಮ್ಮ ಭಾರತ ದೇಶದ ಒಂದು ಆತ್ಮ ಅಂತ ನಾನು ಕರೆದಿದ್ದೇನೆ. ಪ್ಲುರಾಲಿಟಿ, ಬಹುತ್ವ ಅಂದರೆ ಭಿನ್ನವಾದ್ದಿದೆ, ಅವು ದ್ವೀಪಗಳಾಗಿಲ್ಲ, ಅವು ಪರಸ್ಪರ ಹತ್ತಿರ ಬರ್ತವೆ, ಸಂಕರ ಅಂದರೆ ಮಿಕ್ಸ್ ಆಗ್ತವೆ, ಕೊಡುಕೊಳೆ ಮಾಡ್ತವೆ, ಸಂಘರ್ಷ ಮಾಡ್ತವೆ, ಆಮೇಲೆ ಇನ್ನೊಂದನ್ನು ಹುಟ್ಟಿಸ್ತವೆ. ನೀವು ಇಡೀ ಹಿಂದೂಸ್ತಾನಿ ಮ್ಯೂಸಿಕಲ್ಲಿ ಏನೆಲ್ಲ ಬಂದು ಸೇರಿಕೊಂಡಿದೆ ನೋಡಿ ಅಲ್ವಾ. ನಾವು ಬಳಸೋ ಹಾರ್ಮೋನಿಯಮ್ಮು ಯಾವುದು ಫ್ರಾನ್ಸ್ ದೇಶದಲ್ಲಿ ಒಬ್ಬ ಪಾದ್ರಿ ಚರ್ಚಲ್ಲಿ ಹಾಡೋದಕ್ಕೆ, ಅದಿಲ್ಲದೆ ನಮ್ಮ ನಾಟಕ ಇಲ್ಲ, ಯಕ್ಷಗಾನ ಇಲ್ಲ, ಭಜನೆ ಇಲ್ಲ, ಸಂಗೀತ ಇಲ್ಲ ಅಲ್ವಾ. ಸೊ ಬೇರೆ ಬೇರೆ ಅತ್ಯುತ್ತಮವಾದದ್ದನ್ನು, ಉಪಯುಕ್ತವಾದನ್ನು ಅದು ಹೊರದೇಶದಲ್ಲಿರಲಿ, ಪಕ್ಕದ ನಮ್ಮ ಜೊತೆಗೆ ಬದುಕ್ತಿರೋ ಇನ್ನೊಂದು ಸಮುದಾಯದಿಂದ ಇರಲಿ, ಅದನ್ನು ಸ್ವೀಕಾರ ಮಾಡೋ ಒಂದು ದೊಡ್ಡ ಗುಣ ಇದೆ. ಸ್ವೀಕಾರ ಮಾಡಿ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಹೊಸದನ್ನು ಒಂದನ್ನು ಹುಟ್ಟಿಸ್ತಾರೆ. ಉರ್ದು ಭಾಷೆ, ಹಿಂದೂಸ್ತಾನಿ ಮ್ಯೂಸಿಕ್ಕು, ಮೊಹರಮ್ಮು, ಅಮೀರ್ಬಾಯಿ ಕರ್ನಾಟಕಿ, ನಮ್ಮ ಆಹಾರ ಪದ್ಧತಿ ನೋಡಿ, ನಾವು ತಿನ್ನೋ ಊಟದಲ್ಲಿ ನಮ್ಮ ಕಡಲೆಕಾಳು, ಮೆಣಸಿನಕಾಯಿ, ನಮ್ಮ ಮಿರ್ಚಿ, ನಾವು ಹೊಸಪೇಟೆಯವ್ರು ಎಷ್ಟು ಮಿರ್ಚಿ ತಿಂತೀವಿ. ಮಿರ್ಚಿ ನಮ್ಮ ದೇಶದಲ್ಲ, ಅದು ಚಿಲಿ ದೇಶದ್ದು. ಅಂದರೆ ದ ಬೆಸ್ಟ್ ನಾವು ತೊಗೊಂಡಿದ್ದೀವಲ್ವಾ, ಇದು ನಾನು ಬಹುತ್ವ ಅಂತ ಕರಿತೇನೆ. ಈ ಒಂದು ಬಹುತ್ವದ ಫಿಲಾಸಫಿಯನ್ನು, ನಮ್ಮ ಜನರ ಬದುಕಿನಲ್ಲಿರೋ ಅದರ ದರ್ಶನವನ್ನು ಹುಡುಕುವ ಒಂದು ಪುಸ್ತಕವನ್ನು ಬರಿತಾ ಇದ್ದೇನೆ. ಯಾಕಂದರೆ ಭಾರತದ ಆತ್ಮ ಅದು ಬಹುತ್ವ, ಅದು ಕುಸ್ತೋದ್ರೆ ನಮ್ಮ ದೇಶ ಕುಸ್ತೋಗ್ಬಿಡ್ತದೆ. ಅದಕ್ಕಾಗಿ ಆ ಒಂದು ಪರಿಕಲ್ಪನೆ ಮೇಲೆ ಆಲೋಚನೆ ಮಾಡ್ತಾ ಇದ್ದೀನಿ. ಇನ್ನು ಪ್ರಶಸ್ತಿಗಳ ಬಗ್ಗೆ ಮಾತಾಡಿದ್ರೆ, ತಾವು ಅತ್ಯುನ್ನತ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಭಾಜನರಾಗಿದ್ದೀರಿ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಪ್ರಶಸ್ತಿಗಳ ಬಗ್ಗೆ ನಂಗೆ ಜನ ನನ್ನ ಯೋಗ್ಯತೆಗೆ ಮೀರಿ ಏನೋ ಬಹುಮಾನ ಕೊಟ್ಟರೇನೋ ಅಂತ ಅನ್ನಿಸ್ತದೆ ಅನೇಕ ಸಲ. ತುಂಬ ಸಲ ಹಂಗೆ ಭಾವಿಸ್ತೇನೆ. ಬಹುಶಃ ನನ್ನ ಪ್ರಶಸ್ತಿಗಳ ಬಗ್ಗೆ ಜಾಸ್ತಿ ಮಾತು ಆಡಬಾರ್ದು. ಬಟ್ ಜನ ಎಲ್ಲೋ ಸಿಕ್ಕಾಗ ನಿನ್ನ ಲೇಖನ ಓದಿದ್ದೀನಿ, ಈ ಪುಸ್ತಕ ಓದಿದ್ದೀನಿ ಅಂತ ಹೇಳ್ತಾರಲ್ಲ, ಅದು ಭಾರಿ ಸಂತೋಷ ಕೊಡುತ್ತೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತೀರಾ, ಅಥವಾ ನಿಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಡಗಿಸ್ಕೋಬೇಕು ಅಂತ ಹೇಳ್ತೀರಾ, ಒಂದು ಸಂದೇಶ? ಕೇಳುಗರಿಗೇನು ಅಂತಂದರೆ, ಎಲ್ಲೋ ನಮ್ಮಲ್ಲಿ ಪುಸ್ತಕಗಳು ಬಹಳ ಪ್ರಕಟ ಆಗ್ತಾಯಿವೆ, ಮಾರಾಟನೂ ಆಗ್ತಾಯಿವೆ, ಭಾಳ ಚೆಂದಾಗಿ ಪ್ರಕಟ ಆಗ್ತಿವೆ. ಆದರೆ ಓದ್ತಾ ಇದ್ದಾರ ಅಂತ ಒಂದು ಸಂಶಯ ಇದೆ ನನಗೆ. ಮೊಬೈಲ್ ಬಂದಮೇಲೆ ನಮ್ಮ ಪುಸ್ತಕ ಓದುವ ಸಂಸ್ಕೃತಿ ಮತ್ತು ಎಲ್ಲೋ ಕಡಿಮೆ ಆಯಿತಾ ಅಂತ ಅನ್ನಿಸ್ತಿದೆ. ನಮ್ಮ ಶ್ರೇಷ್ಠ ಲೇಖಕರು ಬರೆದಿರೋ ಬರಹಗಳನ್ನು ನಾವು ಮತ್ತೆ ಓದಿ ನಮ್ಮ ಪರಂಪರೆ ಜೊತೆಗೆ ನಾವು ಮತ್ತೆ ನಮ್ಮನ್ನು ಕನೆಕ್ಟ್ ಮಾಡ್ಕೋಬೇಕು. ಆಕಾಶವಾಣಿಯ ಕಾರ್ಯಕ್ರಮಗಳು, ಭಾಷಣಗಳು, ಈ ಥರದ ಸಂದರ್ಶನಗಳು ನಮ್ಮ ಕೇಳುಗರಲ್ಲಿ ಹೊಸ ಸಾಹಿತ್ಯದ ಒಂದು ಹೊಸ ಸ್ಫೂರ್ತಿಯನ್ನು, ನಮ್ಮ ಬೆಸ್ಟ್ ಮ್ಯೂಸಿಕ್, ನಮ್ಮ ಬೆಸ್ಟ್ ಥಿಯೇಟ್ರ್, ಬೆಸ್ಟ್ ಫಿಲ್ಮ್, ಬೆಸ್ಟ್ ಲಿಟ್ರೇಚರ್ಗೆ ಕನೆಕ್ಟ್ ಮಾಡೋಕ್ಕೆ ಪ್ರೇರೇಪಣೆ ಕೊಡಲಿ ಅಂತ ಹಾರೈಸ್ತೇನೆ. ಮತ್ತು ವಿದ್ಯಾರ್ಥಿಗಳಿಗೆ ಹೇಳ್ಬೋದಾದ ಮಾತು ಅಂತಂದರೆ, ಎಷ್ಟೇ ಗೈಡ್ ಅನ್ನೋರು ಹೇಳಿದ್ರು ಕೂಡ ನಿಜವಾಗ್ಲೂ ನಾವೇ ಆ ಹಾದಿಯಲ್ಲಿ ನಡಿಬೇಕು. ನೀವು ಅದು ಹ್ಯಾಂಡ್ ಪೋಸ್ಟ್ ಅಂತೀವಲ್ಲ, ಈ ಕಡೆಗೆ ಹೋದರೆ ಇಷ್ಟು ಕಿಲೋಮೀಟ್ರ್ ಇದೆ, ಊರು ಸಿಗುತ್ತೆ ಅಂತ ಬೋರ್ಡ್ ಇರ್ತದೆ, ಅದು ನಮ್ಮನ್ನು ಕರ್ಕೊಂಡು ಹೋಗಲ್ಲ, ತೋರಿಸುತ್ತೆ ದಾರಿ. ಮಾರ್ಗದರ್ಶಕರಾಗಿರೋರು ಅಷ್ಟೇ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ನನಗೆ ಅನಿಸುತ್ತೆ ನಮ್ಮೆಲ್ಲ ಸಂಶೋಧಕರು, ವಿದ್ಯಾರ್ಥಿಗಳು, ನಾನು ನನ್ನ ಜೀವನದಲ್ಲಿ ಹೊಸದ ಏನೋ ಕೊಡ್ತೀನಿ ಅಂತ ಒಂದು ಸಾರ್ಥಕ ಭಾವನೆ ಒಂದು ಕೃತಿಯನ್ನು ಸೃಷ್ಟಿ ಮಾಡುವಂಥ ಒಂದು ನಡಿಬೇಕು ಅಂತ ನಂಗೆ ಅನಿಸ್ತದೆ. ಧನ್ಯವಾದ. ಓಕೆ ಸರ್. ಚಾರಣ ಮತ್ತು ಹಾಡು ಕೇಳೋದು, ಈ ಎಲ್ಲದರ ಮಧ್ಯೆನೂ ಬಿಡುವು ಮಾಡಿಕೊಂಡು ನಮ್ಮ ಕೇಳುಗರಿಗೋಸ್ಕರ ಮತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ಮಾತಾಡಿದ್ರಿ. ತಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಇದುವರೆಗೆ ಬರಹಗಾರರು ಹಾಗೂ ಸಂಶೋಧಕರಾದ ಹೊಸಪೇಟೆಯ ಡಾಕ್ಟರ್ ರಹಮತ್ ತರೀಕೆರೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು TGM ನಾಗರತ್ನ.